ಫ್ರೆಶ್ ಆಗಿರಿ, ನಿದ್ದೆ ಉಂಟು. Hi students, good afternoon. In the previous class, we learnt about the very first beautiful poem, Grandma Climbs a Tree, written by Ruskin Bond. Very beautiful, humorous poem, especially for children, in which Mr. Ruskin Bond, a living poet, he describes the genius quality of his own granny himself. And poet Ruskin Bond has the special skill to describe the usual events in an unusual manner. So such a great person is Mr. Ruskin Bond, who has written number of novels as well as especially poems for especially children of the world. Hence he is awarded with Padma Bhushan, Padma Shri, and also number of some other awards. Such a beautiful poem is Grandma Climbs a Tree. ಈ ಪದ್ಯದ ಹೆಸರು ಕೇಳಿದ ಕೂಡಲೇ ಒಂದು ರೀತಿ ನಮಗೆ ಒಂದು ರೀತಿ ಎಲ್ಲೋ ವಿನೋದತೆ, ಹಾಸ್ಯ ಅಂತ ಅನಿಸುತ್ತೆ. ಅಜ್ಜಿ ಹೆಂಗಪ್ಪ ಮರ ಏರ್ತಾಳೆ ಅಂತೇಳಿ, ಹೌದಲ್ವಾ? ಆದರೆ ನಿಮ್ಮ ಹಿರಿಯರಲ್ಲಿ ಅಥವಾ ಅಜ್ಜಿಯಂದಿರಲ್ಲಿ ಒಂದು ಕೆಲವೊಂದು ಅಂದರೆ ಎಲ್ಲ ಅಜ್ಜಿದರಂತಲ್ಲ, ಕೆಲವೊಂದು ವಿಶೇಷ ಅಜ್ಜಿಯಂದಿರು ಕೆಲವೊಂದು ಸ್ಕಿಲ್ಲನ್ನು ಹೊಂದಿರ್ತಾರೆ. ಆ ಸ್ಕಿಲ್ಗಳಲ್ಲಿ ಒಂದಾಗಿರ್ತಕ್ಕಂಥದ್ದು ಮರ ಏರ್ತಕ್ಕಂಥದ್ದು. ಹಳ್ಳಿ ಊರುಗಳಲ್ಲಿ ಇವತ್ತಿಗೂ ಸಹ ವಯಸ್ಸಾದರೂ ಸಹ ಮರಗಳನ್ನು ಸರಸರಸರನ ಏರ್ತಾರೆ, ವಿಶೇಷವಾಗಿ ರೈತರ ಕುಟುಂಬಗಳಲ್ಲಿ. ಸೊ ಅಂಥದ್ದೇ ಕೆಲವೊಂದು ಗುಣಗಳು ನಮ್ಮ ಹಿರಿಯಲ್ಲಿ ಕಾಣ್ತೀವಿ. ಅವರು ಕೆಲವೊಂದು ಸಲ ಮಾರ್ಬಲ್ಸ್ ಆಡ್ತಾರೆ, ಏನು ಗೋಲಿ ಆಡ್ತಾರೆ, ಕ್ರಿಕೆಟ್ ಆಡ್ತಾರೆ. ದೇ ಯೂಸ್ ಟು ಡ್ಯಾನ್ಸ್, ದೇ ಯೂಸ್ ಟು ರೈಡ್ ದ ಬೈಸಿಕಲ್. ಸಚ್ ಸ್ಕಿಲ್ಸ್ ಆರ್ ದೇರ್ ವಿತ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ಅವರು ಅಂಥ ಆ್ಯಕ್ಷನ್ಗಳನ್ನು ಮಾಡುವಾಗ ನೋಡುವಂಥ ಮೊಮ್ಮಕ್ಕಳಿಗೆ ನಿಮ್ಮೆಲ್ಲರಿಗೂ ತುಂಬ ಖುಷಿ ಅನಿಸುತ್ತೆ. ಅಂತಹ ಖುಷಿಯನ್ನೇ ಇಲ್ಲಿ ಕವಿ ಈ ಕವನದ ಮೂಲಕ ಪ್ರಸ್ತುತಪಡಿಸಿದ್ದಾರೆ. ಸೊ ಇದಕ್ಕಿಂತ ಮುಂಚೆ ನಾವು ಅರ್ಧ ಪೋಯಮ್ ಮುಗಿಸಿದ್ದೀವಿ. ದ 3 paragraph you have discussed. So let me have little bit of the view of that learning itself. That when the poem begins, Ruskin Bond describes, he highlights the special skill of granny. ಅವರು ಹೇಳ್ತಾರೆ, my grandmother was genius. You would like to know why? Why? Because she can climb the tree very fast in a trice, though the tree is spreading high and tall itself. ನನ್ನ ಅಜ್ಜಿ ನನಗೆ ತುಂಬ ಶ್ರೇಷ್ಠ ಜೀನಿಯಸ್ ಆಗಿದ್ದಾಳೆ. ಯಾಕೆ ಅಂತಂದರೆ ಅವಳಿಗೆ ಒಂದು ವಿಶೇಷ ಒಂದು ಗುಣ ಇದೆ. ಏನು ಗುಣಪ್ಪ ಅಂದರೆ ಮರ ಇರ್ತಕ್ಕಂಥದ್ದು. ಅವಳು ಆ ಮರ ಎಂಥದ್ದೇ ಉದ್ದ ಇರಲಿ, ಎಷ್ಟೇ ಚಾಚ್ಕೊಂಡಿರಲಿ, ಸರಸರನ ಏರಿ ಖುಷಿ ಪಡ್ತಕ್ಕಂಥವಳು ನನ್ನ ಅಜ್ಜಿಗಿದ್ದಾಳೆ. ಆ್ಯಂಡ್ she has learned this special skill from her loving brother when she was 6 years old. ಅವಳಿಗೆ ಹೊಸತಲ್ಲ ಇದು. ಅವಳು ಚಿಕ್ಕವಳಾಗಿದ್ದಾಗಲೇ ತನ್ನ ಪ್ರೀತಿಯ ಅಣ್ಣನಿಂದ ಮರ ಏರುವಂಥ ಕಲೆಯನ್ನು ಕಲ್ಕೊಂಡಿದ್ದಾಳಲ್ವಾ, ಅಂತಹ ಕಲಾಗಾರತಿ ನನ್ನ ಅಜ್ಜಿ ಇದ್ದಾಳೆ. ಆದರೆ ನಿಮಗೆಲ್ಲ ಗೊತ್ತು, ವಯಸ್ಸಾದ ಮೇಲೆ ಮರ ಏರುವಂತಹ ಕ್ರಿಯೆಗಳನ್ನು ಮಾಡಬಾರ್ದು ಅಂತ ನಮಗೆಲ್ಲರಿಗೂ ಗೊತ್ತು. ಹಾಗಾಗಿ ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ಅಡ್ವೈಸ್ಡ್ ಗ್ರಾನಿ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ವೆನ್ ಒನ್ ಗ್ರೀವ್ ಓಲ್ಡ್. ಯಾರೇ ಆಗಿರಲಿ ಹಿರಿಯರಾದಮೇಲೆ ಮರ ಏರೋದು ನಿಲ್ಲಿಸಬೇಕು ಅಂತ ಅವಳಿಗೆ ಅಡ್ವೈಸ್ ಮಾಡ್ತಾರೆ. ಬಟ್ ಅಜ್ಜಿ ವಾಸ್ ನಾಟ್ ರೆಡಿ, ಗ್ರಾನಿ ವಾಸ್ ನಾಟ್ ರೆಡಿ ಟು accept the advice. Instead, she replied that I'll grow disgracefully, I can do it better. ನನಗೆ ಹೀಗೆ ಬದುಕೋದೇ ಇಷ್ಟ, ನನಗೆ ಹಾನಿ ಆದರೆ ನನಗಾಗಲಿ, ನಿಮಗೇನಂತೆ, ಹೀಗೆ ಹಠಮಾರಿ ರೀತಿಯಲ್ಲಿ ಉತ್ತರವನ್ನು ಕೊಡ್ತಾಳೆ. ಬಟ್ ಎಲ್ಲ ಪಾಪ ಕುಟುಂಬದವರು ಬಹಳ ಪ್ರೀತಿ ಮಾಡೋರಲ್ವಾ, ಅದಕ್ಕೆ ಒಪ್ಪಲೇಬೇಕಾಯಿತು. ಒಪ್ಪಲಿಕ್ಕೆ ಒಂದು ದೊಡ್ಡ ಕಾರಣ ಇರುತ್ತೆ. ಏನು ಅಂದರೆ, ಫಾರ್ ದೇರ್ ಇನ್ ದ ಟೋಟಲ್ ಗಾರ್ಡನ್ there was not a tree on which she hadn't been climbed up once or twice. ಇಡೀ ತೋಟದಲ್ಲಿ ಅವಳು ಏರದೇ ಇರುವಂಥ ಮರ ಒಂದೂ ಇರಲಿಲ್ವಂತೆ. ಅಂದರೆ ಎಲ್ಲ ಮರ ಅವಳು ಪರ್ಫೆಕ್ಟು ಅಂತ. ಅದಕ್ಕೆ ಅಜ್ಜಿ ಬೆಳಕಿಲ್ಲ ಅಂತ ಅಂದ್ಕೊಂಡಿದ್ರು. ಆದರೆ ಒಳಗಡೆ ಎಲ್ಲೋ ಒಂದು ಕಡೆಗೆ ಭಯ ಇತ್ತು ಅವರಿಗೆ. ಏನು ಭಯ? ಅಜ್ಜಿ ಒಂದಿಲ್ಲ ಒಂದು ದಿವಸ ಬೀಳ್ಬೋದೇನಪ್ಪ, ಒಂದು ವೇಳೆ ಮೇಲಿಂದ ಬಿದ್ದುಬಿಟ್ಲು ಅಂದರೆ ತುಂಬ ಕಷ್ಟ ಆಗ್ಬೋದೇನೋ ನಮ್ಮ ಅಜ್ಜಿಗೆ ಅಂತ ಪಾಪ ಭಯಪಟ್ಟಿದ್ರು. ಆದರೆ ಆ ಭಯ ಅವರು ಅಂದ್ಕೊಂಡಂಗೆ ಆಗಲಿಲ್ಲ. ಒಂದು ದಿವಸ ಏನಾಯ್ತಂತೆ, when all the family members went to the town, ಅವರೆಲ್ಲ ಒಂದು ಸಲ ಪಟ್ಟಣಕ್ಕೆ ಹೋಗಿದ್ರು, that granny climbed the tree, but unfortunately what happened, she couldn't come down. ಏರಿದಂಥ ಅಜ್ಜಿ ಕೆಳಗಡೆ ಬರಲಿಲ್ಲ. ಹಾಗಾಗಿ ಎಲ್ಲೋ ಸ್ವಲ್ಪ ಅಜ್ಜಿಗೆ ಎಡವಟ್ಟಾಗಿರ್ಬೋದು ಅನಿಸುತ್ತೆ. ಸಡನ್ಲಿ ವಾಟ್ ಹ್ಯಾಪನ್, ದ ಡಾಕ್ಟರ್ ವಾಸ್ ಕಾಲ್ಡ್.
The doctor was called and the doctor took Granny's temperature. ಆ ಗ್ರ್ಯಾನಿಯನ್ನು ಪರೀಕ್ಷೆ ಮಾಡ್ತಾರೆ. ಸೊ ಸಿ ವಾಸ್ ಟ್ರಬ್ಲಿಂಗ್ ವಿತ್ ಲಿಟಲ್ ಬಿಟ್ ಆಫ್ ಫೀವರ್ ಆ್ಯಸ್ ಸಿ ವಾಸ್ ಲಿಟಲ್ ಬಿಟ್ ಆಫ್ ಫಿಯರ್ಫುಲ್. ಅದಕ್ಕೆ ಅವಳನ್ನು ಪರಿಶೀಲನೆ ಮಾಡಿದ ಕೂಡಲೇ ಗೊತ್ತಾಗುತ್ತೆ. ಆ್ಯಂಡ್ ದ ಡಾಕ್ಟರ್ ರಿಕಮೆಂಡೆಡ್ ಗ್ರಾನಿ. ಡಾಕ್ಟರ್ ಏನು ಮಾಡ್ತಾರೆ, ಅವಳಿಗೆ ಅಡ್ವೈಸ್ ಮಾಡ್ತಾರೆ. ಏನಂತ, ಯು ಹ್ಯಾವ್ ಟು ಕೀಪ್ ರೆಸ್ಟ್, ಯು ಹ್ಯಾವ್ ಟು ಟೇಕ್ ರೆಸ್ಟ್ ಫಾರ್ 1 week. ಸೊ ದ ಗ್ರೇಟ್ ಗ್ರಾನಿ ವಾಸ್ ದೇರ್. ಸೊ ಲೆಟ್ ಮೀ ಡ್ರಾ ದ sketch of granny here. So granny, so she is granny, what you call, understand? So such a great granny was there. She begin to she has a great love towards the nature. She once climbed the tree but she couldn't come down. As she was rescued and doctor advised her the week of a bed rest. What happened, we will discuss now. The 4th paragraph, let me read. After the rescue, the doctor took Granny's temperature and said, I strongly recommend a quick week in bed. We sighed with relief and tucked her up well. What happened here? After the rescue, the granny climbed the tree and she was unable to come down. ಮತ್ತೆ ಮನೆಯವರೆಲ್ಲ ಅವಳಿಗೆ ಕೂಡ್ಕೊಂಡು ಅವಳಿಗೆ ಕಾಪಾಡಲೇಬೇಕಲ್ವಾ, ಎಲ್ಲರೂ ಕೂಡ್ಕೊಂಡು ಹೇಗೋ ಹೀಗೋ ಒಟ್ಟಾರೆ ಅಜ್ಜಿಯನ್ನು ಮೆಲ್ಲನೆ ಕೆಳಗಡೆ ಇಳಿಸ್ಕೊಂಡು ಬಿಡ್ತಾರೆ. ಅದಾದರೆ ಸ್ವಲ್ಪ ಆ ಅಜ್ಜಿಗೆ ಭಯ ಆಗಿತ್ತೋ ಗೊತ್ತಿಲ್ಲ, ಸ್ವಲ್ಪ ಮೈ ಬೆವರಾಗಿ ಮೈ ಬೆಚ್ಚಗಾಗಿರ್ಬೇಕು. ಹಾಗಾಗಿ ಡಾಕ್ಟರ್ ಕರೆಸಿಬಿಡ್ತಾರೆ. ಡಾಕ್ಟರ್ ಬಂದೇ ಬಿಟ್ರು. ತುಂಬ ಪ್ರೀತಿಯ ಅಜ್ಜಿ. ತಕ್ಷಣ ಡಾಕ್ಟರ್ ನೋಡಿಬಿಟ್ಟು ಅಜ್ಜಿಗೆ ಸ್ವಲ್ಪ ಮೈ ಹುಷಾರಿಲ್ಲ, ಇವಳಿಗೆ 1 ವಾರ ರೆಸ್ಟ್ ತಗೊಳ್ಬೇಕು ಅಂತ ಅಡ್ವೈಸ್ ಮಾಡ್ತಾರೆ. ನೋಡಿ, ದ ಡಾಕ್ಟರ್ ಟುಕ್ ಗ್ರಾನೀಸ್ ಟೆಂಪರೇಚರ್. ಡಾಕ್ಟರ್ ಚೆಕ್ಡ್ ಅಪ್ ಹರ್ ಟೆಂಪರೇಚರ್ ಆ್ಯಂಡ್ ಈ ಅಡ್ವೈಸ್ಡ್ ಹರ್. ಏನಂತ ಹೇಳ್ತಾರೆ, ಐ ಸ್ಟ್ರಾಂಗ್ಲಿ ರಿಕಮೆಂಡ್ ಅ ಕ್ವಿಕ್ ವೀಕ್ ಇನ್ ಬೆಡ್. ಏ ಅಜ್ಜಿ, ಐ ಸ್ಟ್ರಾಂಗ್ಲಿ ಅಡ್ವೈಸ್ ಯು, ಯು ಹ್ಯಾವ್ ಟು ಕೀಪ್ ಕ್ವಿಟ್ ಫಾರ್ ಹೌ ಮೆನಿ ಡೇಸ್, ಫಾರ್ 1 week ಇಟ್ ಸೆಲ್ಫ್. ನೀನು 1 ವಾರಗಟ್ಟಲೆ, ಮಿನಿಮಮ್ 1 ವಾರ ಆದರೂ ನೀನು ಆರಾಮಾಗಿ ಶಾಂತಾಗಿ ಯಾವುದು ಮನ ಎಲ್ಲಾರ್ದಂಗೆ ರೆಸ್ಟ್ ಮಾಡಿದೆಯೋ ಅಂದರೆ ನೀನು ಹುಷಾರಾಗ್ತೀಯಾ, ಇಲ್ಲಾಂದರೆ ಶಿವ ಅಂತೀಯಾ. ಅದಕ್ಕೆ ದಯವಿಟ್ಟು ಅರ್ಥ ಮಾಡ್ಕೋ ಅಂತ ಡಾಕ್ಟರ್ ಸ್ಟ್ರಾಂಗ್ ಆಗಿ ಹೇಳ್ಬಿಟ್ರು. ಐ ಸ್ಟ್ರಾಂಗ್ಲಿ ರಿಕಮೆಂಡ್ ಕ್ವಿಟ್ ವೀಕ್ ಇನ್ ಬೆಡ್. ಈಗ ಡಾಕ್ಟರ್ ಹೇಳಿದ ಪಾಪ ಅಜ್ಜಿ ಕೇಳಲೇಬೇಕು, ಹೌದಲ್ವಾ? ಮನೆಯವ್ರು ಹೇಳಿದ್ರೆ ಯಾರು ಮಾತು ಕೇಳಿಲ್ಲ ಅಜ್ಜಿ, ಡಾಕ್ಟರ್ ಹೇಳಿದ್ಮೇಲೆ ಕೇಳಲೇಬೇಕಲ್ರಿ. ಹಾಗಾಗಿ ಅಜ್ಜಿ ತಲೆ ಆಡಿಸಿ ಒಪ್ಕೋತಾಳೆ. ವಿ ಸಾಯ್ಡ್ ವಿತ್ ರಿಲೀಫ್. ಅಬ್ಬಾ, ವಿ ಸಾಯ್ಡ್ ವಿತ್ ರಿಲೀಫ್. ನಮಗೆಲ್ಲ ಬಹಳ ಖುಷಿ ಆಯಿತು. ಹಾಗಾಗಿ ನಾವೇನು ಮಾಡಿದ್ದೀವಿ, ವಿ ಸೈಡ್ ವಿತ್ ರಿಲೀಫ್, ನಿಟ್ಟುಸಿರು ಬಿಟ್ಟಿವಿ. ಸಾಯ್ ಅಂದ್ರೆ ಏನ್ರಿ, ನಿಟ್ಟುಸಿರು ಬಿಡು. ವಿ ಸೈಡ್ ವಿತ್ ರಿಲೀಫ್. ನಾವೆಲ್ಲ ರಿಲೀಫ್ ಆದಿವಿ, ಸ್ವಲ್ಪ ನಮಗೆ ಒಂದಿಷ್ಟು ಖುಷಿ ಆಯಿತು. ಈ ಸೈಡ್ ವಿತ್ ರಿಲೀಫ್ ಆ್ಯಂಡ್ ಟಕ್ಡ್ ಹರ್ ಅಪ್ ವೆಲ್. ಪೂವರ್ ಗ್ರಾನಿ, ಪಾಪ ಬಡಪಾಯಿ ಮುದುಕಿ ಅಜ್ಜಿ. ಫಾರ್ ಹರ್ ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್. ವಾಟ್ ಹ್ಯಾಪನ್ ಹಿಯರ್? ವೆನ್ ಡಾಕ್ಟರ್ ಅಡ್ವೈಸ್ ಹರ್ ಫಾರ್ ದ ರೆಸ್ಟ್ ಆಫ್ ಫಾರ್ 1 week, ವಾಟ್ ಹ್ಯಾಪನ್? ಆಲ್ ದ ಫ್ಯಾಮಿಲಿ ಮೆಂಬರ್ಸ್ ವೆರ್ ವೆರಿ ಹ್ಯಾಪಿ. ಯಾಕೆ ಖುಷಿ ಆಯ್ತು ಗೊತ್ತಾ ಅವರಿಗೆ? ಈಗ ಅಜ್ಜಿಗೆ ಕಾಯುವಂಥ ಅವಶ್ಯಕತೆ ಇಲ್ಲ. ಡಾಕ್ಟರ್ ಹೇಳಿದ ಮೇಲೆ ಅಜ್ಜಿ ಮನೇಲಿ ಇರ್ತಕ್ಕಂಥವಳು, ಹಾಗಾಗಿ ನಮಗೇನು ಚಿಂತೆ ಇಲ್ಲ ಅಂತ ಎಲ್ಲರೂ ನೆಟ್ಟುಸಿರುಬಿಟ್ಟು ಆರಾಮಾಗಿರ್ತಾರೆ. ಅಷ್ಟೇ ಅಲ್ಲ, ಮನೆಯವರೆಲ್ಲ ಒಂದಿಷ್ಟು ಅಜ್ಜಿಯ ನೋಡ್ಕೊಳ್ತಾ ಅಲ್ಲೇ ಕಟ್ಟಾಕದಂಗೆ ಮೇಂಟೈನ್ ಮಾಡ್ತಾರೆ. ದೆ ಟಕ್ಡ್ ಹರ್ ಅಪ್ ವೆಲ್. ಆ ಅಜ್ಜಿಗೆ ಆ ಕಡೆ ಈ ಕಡೆ ಸ್ವಲ್ಪ ಹೋಗ್ಲಿಕ್ಕೆ ಬಿಡಲ್ಲ ಪಾಪ. ನಮಗೆ ನಿಮಗೆ ಏನೋ ಖುಷಿ, ಆದ್ರೆ ಪಾಪ ನಮ್ಮ ಕವಿ ಹೇಳ್ತಾರೆ, ರಸ್ಕಿನ್ ಬಾಂಡ್ರ್ ಅಂತಾರೆ, ಪಾಪ ಅಜ್ಜಿ, ಪೂವರ್ ಗ್ರಾನಿ, ಸಿ ಫೆಲ್ಟ್ ಇಟ್ ವಾಸ್ ನಾಟ್ ಅ ಎಂಜಾಯ್ಮೆಂಟ್, it was not entertainment, the joy for her. Instead, it was a brief season in hell itself. ಇದು ಅವಳಿಗೊಂದು ಸಣ್ಣ ಪ್ರಮಾಣದ ನರಕ ಯಾತನೆ ಆಯಿತು. ಒಂದು ಸೀಸನ್ ಅಂದ್ರೆ ಗೊತ್ತೇನ್ರಿ, 4 ತಿಂಗಳಿಗೆ ಒಂದು ಸೀಸನ್ ಅಂತಾರೆ, ಅದಲ್ವಾ? 8 ದಿನ ಅಂದ್ರೆ ಅವಳಿಗೆ ನರಕದಾಗ 4 ತಿಂಗಳು ಕಳೆದಂಗೆ ಆಯ್ತಂತೆ. ಬ್ರೀಫ್ ಸೀಸನ್ ಇನ್ ಹೆಲ್ ಅಂದರೆ ಒಂದ್ಸಲ ನನ್ನ ನರಕಕ್ಕೆ ಹೋಗಿ ಬಂದಂಗೆ ಆಯಿತು, ಅಂದರೆ ಭಾಳ ಹಿಂಸೆ ಆಯಿತು ಅಂತೆ. ಇದೇನು ತೋರಿಸ್ಕೊಡ್ತಪ್ಪ ಅಂದರೆ, that granny was not ready to live in the artificial rooms under air condition system and everything. ಅದಲ್ವಾ? ಕುಟುಂಬದರೆಲ್ಲ ಮಾಡರ್ನ್ ಆಗಿರ್ಬೋದು, ಬಟ್ ಅಜ್ಜಿಗೆ ಅದು ಇಷ್ಟ ಇಲ್ಲವೇ ಇಲ್ಲ.
ಹಾಗಾಗಿ ಅವಳಿಗೆ ನರಕ ಯಾತನೆ ಆಗುತ್ತಂತೆ. ಪೂವರ್ ಗ್ರಾನಿ, ಫಾರ್ ಹರ್ ಇಟ್ ವಾಸ್ ಲೈಕ್ ಎ ಬ್ರೀಫ್ ಸೀಸನ್ ಇನ್ ಹೆಲ್ ಇಟ್ ಸೆಲ್ಫ್. ಪಾಪ ಅವಳಿಗೆ ಒಂದು ಸಣ್ಣ ಪ್ರಮಾಣದ ಹಿಂಸೆ ಆಯಿತು, ಯಾತನೆ ಆಯಿತು, ನರಕ ಯಾತನೆ ಆಯಿತು ಅಂತ ನಮ್ಮ ಕವಿ ರಸ್ಕಿನ್ ಬಾಂಡ್ರ್ ಹೇಳ್ತಾರೆ. ಕನ್ಫೈನ್ ಟು ಹರ್ ಬೆಡ್ರೂಮ್, ಆ ಬೆಡ್ ಮೇಲೆ ಅಂಟ್ಕೊಂಡು ಕೂಡ್ಬೇಕಲ್ರಿ. ಕನ್ಫೈನ್ ಟು ಹರ್ ಬೆಡ್ರೂಮ್, ಸಿ ಥಾಟ್ ಇಟ್ ವಾಸ್ ಅ ಹಲ್ಲಿ ಎಕ್ಸ್ಪೀರಿಯನ್ಸ್. ಬೆಡ್ರೂಮ್, ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್. ವೈಲ್ ಅಂದ್ರೇನ್ರಿ, ಆ ಸಮಯದಲ್ಲಿ. ಯಾವಾಗ ಅಜ್ಜಿ 8 ದಿನ ಹಾಸಿಗೆಯಲ್ಲಿ ಮಲ್ಕೊಂಡಿದ್ರಲ್ವಾ, ಆರಾಮಾಗಿ ರೆಸ್ಟ್ ಮಾಡ್ತಿರಲ್ವ, ಆ ಸಂದರ್ಭದಲ್ಲಿ. ವೈಲ್ ಎವ್ರಿ ಬ್ರೀಸ್, ವೈಲ್ ಇಸ್ ಎ ಕಂಜೆಕ್ಷನ್. ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮರ್, ಬೇಸಿಗೆ ದಿನದಲ್ಲಿ ಮುಂಜಾನೆ ಬೀಸುವ ತಂಗಾಳಿ. ಬ್ರೀಸ್ ಅಂದ್ರೆ ಏನ್ರಿ, ತಂಪಾದ ಗಾಳಿ ಅಂತ. ದಟ್ ಇಸ್ ಕಾಲ್ಡ್ ಎಸ್ ಬ್ರೀಸ್. ವೈಲ್ ಎವ್ರಿ ಬ್ರೀಸ್ ವಿಸ್ಪರ್ಡ್ ಆಫ್ ಸಮರ್. ಪ್ರತಿಯೊಂದು ಮಂದಾನೀಲ ಆ ಬೇಸಿಗೆಯ ಆನಂದವನ್ನು ತಂದು ಕೊಡ್ತಿದ್ದ ಅಜ್ಜಿಗೆ. ಅವಳು ಕಿಟಕಿಯಿಂದ ನೋಡಿ ಆನಂದ ಪಡ್ತಕ್ಕಂಥವಳು. ಅಷ್ಟೇ ಅಲ್ಲ, ಸಮರ್ ಆ್ಯಂಡ್ ಡ್ಯಾನ್ಸಿಂಗ್ ಲೀವ್ಸ್, ಹೊರಗಡೆ ಮರಗಳಿಗೆ ನೋಡಿದಾಗ ಮರ ಎಲ್ಲ ಹಿಂಗೆ ಕುಣಿತಾ ಇತ್ತು ಅಂತೆ. ಮರದ ಎಲೆಗಳೆಲ್ಲ ಹಿಂಗೆ ಅಲಗಾಡೋದನ್ನ ನೋಡಿ ಅಜ್ಜಿಗೆ ಎಲೆಗಳೆಲ್ಲ ಕುಣಿದು ತನಗೆ ಕರೆದಂಗೆ ಆಗ್ತಿತ್ತಂತೆ. ಅಂದರೆ ಏನು ತೋರಿಸ್ಕೊಡ್ತಾ ಗೊತ್ತಾ ಇದು, ಅಜ್ಜಿಗೆ ನಿಸರ್ಗ ಅಂದರೆ ಎಷ್ಟು ಪ್ರೀತಿಯಪ್ಪ. She has a great love towards the nature. Therefore, she thought that the whisper of summer and dancing leaves, they were all inviting her to play with them. ಏ ಅಜ್ಜಿ ಬಾಬಾ ಆಟ ಆಡೋಣ ಅಂತ ಕರೆದಂಗೆ ಅವಳಿಗೆ ಆಗ್ಬೇಕಂತೆ ಪಾಪ. ಅಂತಹ ಒಂದು ಅನುಭವ ಅವಳಿಗೆ ಆಗ್ತಿತ್ತು. ಅಂದರೆ ಯಾವಾಗ ನಾನು ಹೊರಗಡೆ ಹೋಗಲಿ ಈ ಮನೆಯ ನರಕಯಾತನೆಯಿಂದ ಅಂತಕ್ಕಂಥ ಹಂಬಲ ಅವಳದಾಗಿತ್ತು. ಲೀವ್ಸ್, ಬಟ್ she had held her peace till she felt stronger. She kept quiet, but how many days? Still she felt stronger. ಅವಳು ಬಲಿಷ್ಠ ಅಂದರೆ ಒಂದಿಷ್ಟು ಆರಾಮ್ ತಪ್ಪಿದ್ದಲ್ವಾ, ಸ್ವಲ್ಪ ಗಟ್ಮುಟ್ಟಾಗುವವರೆಗೆ ಮಾತ್ರ ಶಾಂತಳಾಗಿದ್ದಳಂತೆ, ಅದಾದಮೇಲೆ ಇಲ್ಲ. ಬಟ್ she held her peace till she felt stronger. Then she sat up and said. ಹೀಗೆ ಮುಂದೊಂದು ದಿವಸ ಅವಳಿಗೆ ಆರಾಮಾಯಿತು. ಆರಾಮಾಗಿದ್ದ ಮೇಲೆ ಒಂದು ದಿವಸ ಹಾಸಿಗೆ ಮೇಲೆ ಕುಳಿತುಬಿಟ್ಟು ತನ್ನ ಹಿರಿಯ ಮಗನಿಗೆ, ಮನೆಯಲ್ಲಿ ಮಗ ಇರ್ತಾನಲ್ರಿ, ಎಲ್ಲಕ್ಕಿಂತ ಮುಖ್ಯಸ್ಥ, and he was a great loving son to that granny. It means the poet's father himself. ಕವಿಯ ತಂದೆ ಆಗಿರ್ತಕ್ಕಂಥವನು ಅಜ್ಜಿಗೆ ಮಗನಾಗಿದ್ದಲ್ವಾ. ಒಂದು ದಿವಸ ಹೀಗೆ ಆರಾಮಾದ್ಮೇಲೆ ಹಾಸಿಗೆ ಮೇಲೆ ಕೂತ್ಕೊಂಡು ಅವಳು ಕರೆದು ಕೇಳ್ತಾಳಂತೆ ನೋಡಿ. She had held her peace till she felt stronger. Then she sat up and said. One day she sat up on the bed and said, ordered, "Oh son, come here. Hey maga, bye ikade. I lie here no longer." She exclaimed with surprise. She exclaimed with a kind of a sorrow itself. ಅವಳೇಂತ ನೋಡಿ, I will lie here no longer. ಮಗ, ನನಗೆ ಒಂದು ವಾರನೇ ದೊಡ್ಡ ನರಕ ಯಾತನೆ ಆಯಿತು, ಇದಕ್ಕಿಂತ ಮುಂದೆ ನಾನು ಇಲ್ಲಿ ಮಲಗಲಿಕ್ಕೆ ಸಾಧ್ಯವಿಲ್ಲ. ಐ ಲೈ ಹಿಯರ್ ನೋ ಲಾಂಗರ್ ಎಟ್ ಆಲ್. ನಾನು ಮಲಗೋದಿಲ್ಲ, ಇಲ್ಲಿ ಏನು ಮಾಡ್ತೀವೋ ಗೊತ್ತಿಲ್ಲ, ನನಗೆ ಇಲ್ಲಿ ಮಲಗಲಿಕ್ಕೆ ಆಗಲ್ಲ ನೋಡು. ಐ ಲೈ ಹಿಯರ್ ನೋ ಲಾಂಗರ್, ನಾನು ಇಲ್ಲಿ ಮಲಗಲಿಕ್ಕೆ ಸಾಧ್ಯವಿಲ್ಲ ಮಗ. ಅಷ್ಟು ಹೇಳಿದವಳೆ. ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್. ಇದೆಲ್ಲ ಯಾರು ಹೇಳ್ತಾರೆ? ಇದು ದ ಪೋಯೆಟ್ ರಸ್ಕಿನ್ ಬಾಂಡ್ ಹೇಳ್ತಾನೆ. ಆಮೇಲೆ ಅಜ್ಜಿ ನನ್ನ ಅಪ್ಪನಿಗೆ ಕರೆದವಳೆ, ಏನಂದಳಂತೆ? ಆ್ಯಂಡ್ ಶಿ ಕಾಲ್ಡ್ ಫಾರ್ ಮೈ ಫಾದರ್ ಆ್ಯಂಡ್ ಟೋಲ್ಡ್ ಹಿಮ್ ಅನ್ಡೌಂಟೆಡ್. ಐ ಲೈ ಹಿಯರ್ ನೋ ಲಾಂಗರ್ ಅಂತ ಯಾರಿಗೆ ಹೇಳಿದ್ದು ಮುದುಕಿ? ಅಜ್ಜಿ ನನ್ನಪ್ಪನಿಗೆ, ಅವ್ರ ಮಗನಿಗೆ, ನನ್ನಪ್ಪನಿಗೆ ಕರೆದು ಯಾವುದು ಎಳ್ಳಷ್ಟು ಹೆದರಿಕೆ, ಅಂಜಿಕೆ, ಅನುಮಾನ ಇಲ್ಲದೆ ಖಂಡಿತವಾಗಿ ಹೇಳ್ಬಿಟ್ಳಂತೆ. ಹಿರಿಯರು ಯಾವತ್ತೂ ಅನುಮಾನ ಪಡಲ್ರಿ ಅವರು, ಇದ್ದಿದ್ದು ಇದ್ದಂಗೆ ಟಕ್ ಅಂತ ಹೇಳ್ಬಿಡ್ತಾರೆ ಅವರು, ಲೈಕ್ ಡಾನ್ ಆ್ಯಂಡ್ ಸೆಲ್ಮೋ. ಅಂಡರ್ಸ್ಟ್ಯಾಂಡ್? ಸೊ ಹಿಯರ್ she told undaunted to her son, the poet's father, what? I lie here no longer. And again she replied. She asked him, what? Oh my son, a house in a treetop I want. ಕವಿ ಹೇಳ್ತಾನೆ ಏನು? She called for my father and told him undaunted that, ಅವಳು ಏನು ಹೇಳಿದ್ದು ಅಂತಂದರೆ, that a house in a treetop, a house in a treetop. So here in the figure you will see the house itself.
You will see the house. Such house I need. Such house I need. I need a house on the tree top itself. Tree top itself. The ladder is there here. The house on the tree top, what she wanted now. Wanted now. She called for my father and told him undaunted that a house in a tree top was she what now wanted. What she wanted now? Just a house. Where? In the tree top. ಮರದ ತುದಿಯಲ್ಲಿ ನನಗೊಂದು ಮನೆ ಕಟ್ಕೊಡು ಮಗ, ನನಗೆ ಇಲ್ಲಿ ಇರೋಕ್ಕೆ ಇಷ್ಟ ಇಲ್ಲ. ಈ ರೀತಿಯ ಒಂದು ವಿಶಿಷ್ಟ ಗುಣದ ಅಜ್ಜಿ, ಅವಳನ್ನೇ ಇವನು ಜೀನಿಯಸ್ ಅಂತ ತಿಳ್ಕೊಂಡ್ಬಿಡ್ತಾನೆ ಮೊಮ್ಮಗ. ಅದಕ್ಕೆ ಇಂಥ ಒಂದು ಮನೆ ಬೇಕು ನನಗೆ ಮಗ ಅಂತ ಒಂದು ಡಿಮಾಂಡ್ ಇಟ್ಬಿಡ್ತಾಳೆ ಅಜ್ಜಿ. ಆ ಡಿಮಾಂಡ್ ಇಟ್ಟಾಗ ತಂದೆ ಎಂಥವ್ರು ಅಂತ ಸ್ವಲ್ಪ ತಿಳ್ಕೊಳ್ಬೇಕು ನಾವಿಲ್ಲಿ. ಕವಿ ಹೇಳ್ತಾನೆ ನೋಡಿ, ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಮೈ ಡ್ಯಾಡ್ ವೆರಿ ವೆಲ್ ನೋ ಅಬೌಟ್ ವಾಟ್ ಹಿಸ್ ಡ್ಯೂಟೀಸ್ ವೋರ್. ಏನ್ರಿ, ನಮ್ಮ ತಂದೆಯವರಿಗೆ ತನ್ನ ಅಮ್ಮನ ಪರವಾಗಿ ಮಾಡುವಂಥ ಕರ್ತವ್ಯ ಏನು ಅಂತ ಯಾರು ಹೇಳುವ ಅವಶ್ಯಕತೆ ಇಲ್ಲ. ಬಹಳ ತಾಯಿಗೆ ತಕ್ಕ ಮಗನಾಗಿದ್ದರು ನಮ್ಮ ಅಪ್ಪ. ಕವಿ ಹೇಳ್ತಾನೆ, ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್ ಈ ಸೆಡ್. ತಕ್ಷಣ ಹೇಳಿದ್ರೆ ಅಮ್ಮನಿಗೆ ಏನಂತ, ದಟ್ಸ್ ಆಲ್ ರೈಟ್, ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಅಂಡರ್ಲೈನ್ ಮಾಡ್ಕೊಳ್ಬೇಕು ಇದಕ್ಕೆ. ಏನು, ದಟ್ಸ್ ಆಲ್ ರೈಟ್ ಮದರ್. ಅಮ್ಮ ನೀನು ಹೇಳ್ದಂಗೆ ಆಗ್ಲಮ್ಮ. ದಟ್ಸ್ ಆಲ್ ರೈಟ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಮೈ ಡಿಯರ್ ಮಾಮ್. ನನ್ನ ಪ್ರೀತಿಯ ಅಮ್ಮ ನೀನು ಏನ್ರಿ, ಯು ಆರ್ ದ ಲಿವಿಂಗ್ ಗಾಡ್ ಫಾರ್ ಮೀ. ನನ್ನ ಜೀವಂತ ದೇವತೆ ನೀನು, ನಿನ್ನ ಆಸೆ ತೀರಿಸ್ತಕ್ಕಂಥ ನನ್ನ ಧರ್ಮ ಆಗಿದೆ. ಹಾಗಾಗಿ ಇಷ್ಟು ಕೆಲಸ ಮಾಡೋಕ್ಕಾಗಲ್ವಾ, ತಕ್ಷಣ ಮಾಡ್ಕೊಡ್ತೀನಮ್ಮ ಅಂತ ಹೇಳ್ದನಂತೆ ಕವಿ. ಅಂತ ಕವಿಯ ತಂದೆ ಏನಂತ ನೋಡಿ, ದಟ್ಸ್ ಆಲ್ ರೈಟ್ ಮದರ್, ಯು ವಿಲ್ ಹ್ಯಾವ್ ವಾಟ್ ಯು ವಾಂಟ್ ಡಿಯರ್. ಪ್ರೀತಿಯ ಅಮ್ಮನೇ, ನಿನಗೆ ಏನಿಷ್ಟವೋ ಅದನ್ನು ತಕ್ಷಣ ಮಾಡಿಕೊಡುತ್ತೇನೆ ಅಂತ ಒಪ್ಕೊಂಡ್ಬಿಟ್ಟ. ಅಷ್ಟೇ ಅಲ್ಲ, ಮತ್ತೆ ಮುಂದೆ ಹೇಳ್ತಾರೆ ಕವಿಯ ತಂದೆ ಏನಂತ ನೋಡಿ, ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಅಪ್ಪ ಏನಂದ್ರು, ಕವಿಯ ಅಪ್ಪ ಅಜ್ಜಿಯ ಮಗ, ಐ ವಿಲ್ ಸ್ಟಾರ್ಟ್ ವರ್ಕ್ ನಾಟ್ ಟುಮಾರೋ, ಟುಡೇ, ನಾಟ್ ಟುಡೇ, ಟುನೈಟ್ ಓನ್ಲಿ. ಅಜ್ಜಿ ಹೇಳಿದ ಸಾಯಂಕಾಲ, ಇವತ್ತು ರಾತ್ರಿನೇ, ಕತ್ತರಿದ್ರೆ ಅಡ್ಡಿ ಇಲ್ಲ, ನಿದ್ದೆಯನ್ನು ಗೆಟ್ಟು ಇವತ್ತು ರಾತ್ರಿನೇ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಎಂದರೆ ಮಗ. ಎಂಥ ಒಳ್ಳೆ ಮಗ ನೋಡಿ. ಅದಲ್ಲ, ನಾವೇನು ಮಾಡ್ತೀವಿ, ಆಯ್ತಾಯ್ತು ಇವತ್ತು ಮಲ್ಕೊಂಬಿಡು, ನಾಳೆ ನೋಡಿದ್ರೆ ಆಯ್ತಲ್ಲ, ಏನು ನಿಂದೇನೋ ಒಂದು ಹೆಚ್ಚಿಗೆ ಇರ್ತದೆ, ಹಂಗೆ ಹಿಂಗಂತ ಅಮ್ಮನಿಗೆ ರೇಗಾಡ್ತೀವಿ. ಬಟ್ ಹಿ ವಾಸ್ ನಾಟ್ ಲೈಕ್ ದಟ್. ಹಿ ವಾಸ್ ಒಬೀಡಿಯಂಟ್ ಸನ್. ದೇರ್ಫೋರ್ ಸೂನ್ ವಾಟ್ ಹ್ಯಾಪನ್ ಹಿಯರ್, he requested his mother, amma, just wait for one night only, today night only I will start the work. ಇವತ್ತು ರಾತ್ರಿನೇ ನಾನು ಮನೆ ಕಟ್ಟುವಂಥ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟ. ಐ ವಿಲ್ ಸ್ಟಾರ್ಟ್ ವರ್ಕ್ ಟು ನೈಟ್. ಹೀಗೆ ಅಪ್ಪ ಹೇಳಿದವರೇ the last paragraph, the concluding part of the poem itself, how the grandma's desire was fulfilled. ಆ ಅಜ್ಜಿಯ ಒಂದು ವಿಶೇಷ ಆಶೆ ಹೆಂಗೆ ತೀರಿಸ್ತಾನೆ ಮಗ ಅಂತಕ್ಕಂಥದ್ದು ಬರುತ್ತೆ ಇಲ್ಲಿ. ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ he soon finished the core. Core means here work. I told you in the previous class, core means work. What work it was? It was to construct a beautiful house on the tree top. And soon what happened, that granny climbed. As I told you, she is our simple granny. Understand? She is our grand. So cartoon granny. So suddenly what happened? She climbed the tree. Here, with my expert assistance, he soon finished the core. ನನ್ನ ಸಹಯೋಗದೊಂದಿಗೆ. Who is telling like this here? The poet Ruskin Bond. Ruskin Bond to supported his father to construct the beautiful house on the tree top. ಆ ಮರದ ಮೇಲೆ ಸುಂದರ ಮನೆ ಕಟ್ಟಲಿಕ್ಕೆ ಆ ಅಜ್ಜಿಯ ಮೊಮ್ಮಗ ಅಂದರೆ ರಸ್ಕಿನ್ ಬಾಂಡ್ರು ಸಹ ಸಹಯೋಗ ಮಾಡಿದ್ರಂತೆ. With my expert assistance, he soon finished the core, made her a tree house with windows and a door. Yeah, core, door, day, tray, me, tree. These are all called as rhyming words, rhyming word pairs. Understand? ಇಂತಹ ಕವನಗಳನ್ನು ನಾವು ಹಾಡಿ ಆನಂದಿಸಬಹುದು ಏನ್ರಿ ಅಂತ ಪ್ರಾಸಪದಗಳನ್ನು ಇಲ್ಲಿ ಬಳಸಿದ್ದಾರೆ. ಎನಿವೆ,
ನನ್ನ ಸಹಯೋಗದಿಂದ ನನ್ನಪ್ಪ ನನ್ನ ಕಾರ್ಯ ಮುಗಿಸ್ಬಿಟ್ಟು ಏನು ತಯಾರು ಮಾಡಿದ್ರಂತೆ? ಹಿ ಮೇಡ್ ಹರ್ ಎ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್. 2 ವಿಂಡೋಗಳಿಂದ ಮತ್ತು ಒಂದು ಬಾಗಿಲಿಂದ ಕೂಡಿರುವಂಥ ಸುಂದರ ಒಂದು ನೈಸರ್ಗಿಕ ಮನೆಯನ್ನು ಕಟ್ಕೊಟ್ರಂತೆ. ಸೊ ಗ್ರಾನಿ ಮೂಡಪ್, ಅಜ್ಜಿ ಸರ ಏನ್ಬಿಡ್ತಪ್ಪ, ತುಂಬ ಖುಷಿ. ಸಿ ವಾಸ್ ವೇಟಿಂಗ್ ಫಾರ್ ದ್ಯಾಟ್ ಓನ್ಲಿ. ಸೊ ಗ್ರಾನಿ ಮೂಡಪ್ ಆ್ಯಂಡ್ ನೌ ಎವ್ರಿ ಡೇ. ಕೊನೆಗೆ ಕವಿ ಹೇಳ್ತಾರೆ, ನನ್ನಪ್ಪ ಮನೆ ಕಟ್ಟಿದ ತಕ್ಷಣ ನನ್ನ ಅಜ್ಜಿ ಸರ ಅಂತ ಏರ್ಬಿಟ್ರು. ಈಗ ಗೊತ್ತಾ? ಆ್ಯಂಡ್ ನೌ ಎವ್ರಿ ಡೇ, ಪ್ರತಿದಿನ ಐ ಕ್ಲೈಮ್ ಟು ಹರ್ ರೂಮ್. ಎವ್ರಿ ಡೇ ಐ ಕ್ಲೈಮ್ ಟು ಹರ್ ರೂಮ್ ವಿತ್ ಗ್ಲಾಸಸ್ ಆ್ಯಂಡ್ ಟ್ರೇ. Every day I climb to her room with the glasses and tray itself. Why? To enjoy the company of granny with the sherry. Sherry means not alcoholic sharai. It's a kind of juice and made by fruits. Understand? Anyway, I climb to her room with the glasses and tray every day now. ಮನೆ ಸಿದ್ಧ ಆಗಿದ ತಕ್ಷಣವೇ ಅಜ್ಜಿ ಸರಸರ ಆನಂದವಾಗಿ ಮೇಲೆ ಹೋಗ್ತಾಳೆ. ನಾನು ಇವತ್ತು ಪ್ರತಿದಿನ ಮುಂಜಾನೆ ಸಾಯಂಕಾಲ ಅದೆಷ್ಟೋ ಸಲ ನನಗೆ ಯಾವಾಗ ಹೋಗಬೇಕಾಗಿತ್ತು ಅಂತ ಅನಿಸ್ತಲ್ಲ, ಅವಾಗ ಅಜ್ಜಿ ತರ ನಾನು ಕೈಯಲ್ಲೊಂದು ಟ್ರೇ ಇಟ್ಕೊಂಡು ಅಲ್ಲಿ 2 ಗ್ಲಾಸ್ ಇಟ್ಕೊಂಡು ಮೇಲೆ ಹೋಗ್ತೀನಿ. ನಾನು ಮೇಲೆ ಹೋಗಿ ಸಿ ಸಿಟ್ಸ್ ದೇರ್ ಇನ್ ಸ್ಟೇಟ್ ಆ್ಯಂಡ್ ಡ್ರಿಂಕ್ಸ್ ಶರ್ರಿ ವಿತ್ ಮೀ. yellow or brown colored wine. It's a kind of wine used by Western people. Understand? Anyway, here she sits there in a state and drinks sherry with me. ಅಲ್ಲಿ ಅಜ್ಜಿ ತನ್ನ ಹಕ್ಕನ್ನು ಚಲಾಯಿಸುತ್ತಾ ತಲೆ ಎತ್ತಿ ಆನಂದವಾಗಿ ಬದುಕ್ತಾಳೆ. ಇವತ್ತು ನಾನು ಪ್ರತಿದಿನ ಕೈಯಲ್ಲಿ ಟ್ರೇ ತೊಗೊಂಡು 2 ಗ್ಲಾಸ್ ತೊಗೊಂಡು ಒಂದಿಷ್ಟು ಸೋಮರಸ ತೊಗೊಂಡು ನಾನು ಮೇಲೆ ಹೋಗಿ ಅಜ್ಜಿಯೊಟ್ಟಿಗೆ ಕುಡಿದು ಮಜಾ ಮಾಡ್ತೀನಿ, ಕುಡಿದು ತಿಂದು ಮಜಾ ಮಾಡ್ತೀನಿ, ಅಜ್ಜಿಯೊಟ್ಟಿಗೆ ಆಟ ಆಡ್ತೀನಿ, ಬಹಳ ಸಂತೋಷವನ್ನು ನಾನು ಆನಂದಿಸ್ತಾ ಇದ್ದೀನಿ ಅಂತ ಕವಿ ಹೇಳ್ತಾನೆ. She sits there in a state and drinks sherry with me, upholding her right to reside in a tree. Itself. It is my right. ಹೌದಲ್ವಾ? ಇಟ್ ಈಸ್ ಮೈ ರೈಟ್ ಟು ರಿಸೈಡ್ ಇನ್ ಎ ಟ್ರೀ ಅನ್ನೋ ರೀತಿಯಲ್ಲಿ. ಅಪ್ಹೋಲ್ಡ್ ಅಂದ್ರೆ ಏನ್ರಿ? ಎತ್ತಿ ಹಿಡಿ. upholding her right to reside in a tree itself. Uphold. ಅಥವಾ ಅಧಿಕಾರ ಚಲಾಯಿಸುವುದು, ಹೀಗೆಲ್ಲ ಅರ್ಥ ಆಗುತ್ತೆ. ಇದಕ್ಕೆ ಸುಮಾರು ಅರ್ಥ ಬರ್ಕೋಬೋದು. ಬಟ್ ಅಜ್ಜಿ ಇಲ್ಲ ಅಪ್ಹೋಲ್ಡ್ ಮೀನ್ಸ್, ಅಪ್ಹೆಲ್ಡ್ ಮೀನ್ಸ್ ಸಿ ಗಾಟ್ ವಾಟ್ ಎವರ್ ಸಿ ವಾಂಟೆಡ್. ಅವಳಿಗೆ ಏನದು ಇಷ್ಟ ಆಯ್ತಲ್ವ ಅದು ಅವಳಿಗೆ ಪಡೆದೇ ತೀರುತ್ತೇನೆ ಅನ್ನುವಂಥ ಛಲದಿಂದ ಆ ಹಕ್ಕನ್ನು ಚಲಾಯಿಸುತ್ತಾ ಅವಳು ಮರದ ಮೇಲೆ ವಾಸ ಮಾಡ್ತಾಳೆ. ನಾನು ಮೊಮ್ಮಗನಾದವನು ಪ್ರತಿದಿನ ಅಜ್ಜಿ ಹತ್ರ ನಾನು ಮೇಲೇರಿ ಹೋಗ್ತೀನಿ. ಮೇಲೇರಿ ಹೋಗಿ ದಿನಾಲು ನಾನು ಅವಳೊಂದಿಗೆ ಶರ್ರಿ ಅನ್ನತಕ್ಕಂಥ ಒಂದು ಜ್ಯೂಸನ್ನು ಕುಡಿದು ಆನಂದಿಸ್ತಾ ಇದ್ದೀನಿ. ಮಕ್ಕಳೇ, ಇನ್ ದಿಸ್ ವೇ ರಸ್ಕಿನ್ ಬಾಂಡ್ ಎಂಜಾಯ್ಸ್ ದ ಕಂಪನಿ ಆಫ್ ಹಿಸ್ ಓನ್ ಗ್ರಾನಿ. The only message of this poem is that we have to look after our grandparents as well as possible. So you are able to enjoy the company of grandparents because they are the great guide to you. ನಾವು ಅಲ್ಲಿ ಉಪದೇಶಕ್ಕೋಸ್ಕರ ಎಲ್ಲರೂ ಹುಡುಕಾಡ್ತಾ ಹೋಗ್ತೀವಿ. ನಮ್ಮನೆಯ ಒಂದು ಅಜ್ಜಿ ಯಾರೇ ಇರ್ಬೋದು, ಅವರಿಂದ ನಾವು ಉಪದೇಶ ಪಡ್ಕೊಂಡ್ಬಿಟ್ಟಿವಿ ಅಂದರೆ ನಾವು ಎತ್ತರದ ಒಂದು ಜೀವನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ ದಿಸ್ ವೇ ರಸ್ಕಿನ್ ಬಾಂಡ್ concludes the poem with a beautiful end. The end is that finally the poet's father fulfilled his own mother's desire by providing a tree house, and Granny moved up to the tree and now she is residing in the tree house only. Both are enjoying a lot. So thus the poem completes here. Let us discuss about the understanding based questions, children. Illi page number 21 nalli some questions are given here. So already I think you have understood the poem. After understanding the poem, we have to discuss these questions. We have to learn these questions. The very first question is that here,
ದ ಸ್ಪೀಕರ್ ಇನ್ ದ ಪೋಯಮ್ ಡಸ್ ನಾಟ್ ಕಾಲ್ ಹಿಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಸ್. ಮಾತೃಭಾಷೆಯಿಂದ ಹತ್ತಾರು ಭಾಷೆಯನ್ನು ಕಲ್ತ್ಕೊಳ್ಬೋದು, ಹೌದಲ್ವಾ? ಇನ್ ದ ಪ್ರಿವಿಯಸ್ ಕ್ಲಾಸ್ಗಳಲ್ಲಿ ಐ ಟೋಲ್ಡ್ ಯು ಏನ್ರಿ. ಸೊ ಈ ಇಂಗ್ಲೀಷ್ ಭಾಷೆಯನ್ನು ನಾವು ಕನ್ನಡದ ಭಾಷೆಯ ಅದರೊಂದಿಗೆ ಕಂಪ್ಯಾರಿಟಿವ್ ಆಗಿ ಕಲ್ತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಏನು? ದ ಸ್ಪೀಕರ್ ಇನ್ ದ ಪೋಯಮ್ ಡಸ್ ನಾಟ್ ಕಾಲ್ ಹಿಸ್ ಗ್ರ್ಯಾಂಡ್ ಮದರ್ ಚೈಲ್ಡಿಸ್. ತನ್ನ ಅಜ್ಜಿಯನ್ನು ಈ ಹುಡುಗಾಟಿ ಮಾಡ್ತಕ್ಕಂಥ ಚೈಲ್ಡಿಸ್ ಸ್ವಭಾವದವಳು ಅಂತ ಪಾಪವನು ಬೈದಿಲ್ಲ. ಬದಲಾಗಿ ಏನೋ ಬೇರೆ ಒಂದು ಪದವನ್ನು ಬಳಸಿ ಅಜ್ಜಿಯನ್ನು ಭಾಳ ಎತ್ತರದಲ್ಲಿ ಅವನು ಹೊಗಳಿದ್ದಾನೆ. ಅದೇನಪ್ಪ ಅಂತ, ವಾಟ್ ಎಲ್ಸ್ ವಾಸ್ ಸಿ ಅಕಾರ್ಡಿಂಗ್ ಟು ಹಿಮ್. ಅಕಾರ್ಡಿಂಗ್ ಟು ಹಿಮ್ ದ ಪೋಯೆಟ್ ವಾಟ್ ಗ್ರ್ಯಾನಿ ವಾಸ್. ಅಕಾರ್ಡಿಂಗ್ ಟು ದ ಪೋಯೆಟ್ ದ ಗ್ರ್ಯಾನಿ ವಾಸ್ ವಾಟ್? ಗ್ರ್ಯಾನಿ ವಾಸ್ ಜೀನಿಯಸ್. ಅಕಾರ್ಡಿಂಗ್ ಟು ದ ಪೋಯೆಟ್ ಗ್ರ್ಯಾನಿ ವಾಸ್ ಜೀನಿಯಸ್. ವೈ? ವಾಟ್ ಇಸ್ ದ ರೀಸನ್ ಏನ್ರಿ? ವೈ ಡಸ್ ಹಿ ಕನ್ಸಿಡರ್ ಹರ್ ಟು ಬಿ ಸೋ? ಯಾಕೆ ಕವಿ ತನ್ನ ಅಜ್ಜಿಯನ್ನು ಜೀನಿಯಸ್, ಕೌಶಲಯುಕ್ತ ಅಂತ ಕರೆದಿದ್ದಾನೆ ಅಂತ. ದ ಓನ್ಲಿ ರೀಸನ್ ಇಸ್ ದಟ್ ಸಿ ಹ್ಯಾಡ್ ಅ ಗ್ರೇಟ್ ಸ್ಕಿಲ್ ಟು ಕ್ಲೈಂಬ್ ದ ಟ್ರೀ. ಹೌದಲ್ವಾ? ತನ್ನ ಅಜ್ಜಿ ಹತ್ರ ಮರ ಏರುವಂಥ ಒಂದು ಸ್ಕಿಲ್ ಇದೆ. ಅವಳು ಎಷ್ಟೇ ಮರಗಳು ಎತ್ತರದಲ್ಲಿ ಚಾಚಿಕೊಂಡಿದ್ರು ಸಹ ಸರಸರನ ಏರಿ ಮೆಲ್ಲ ತಿರುಗಾಡ್ತಕ್ಕಂಥ ಆನಂದ ಪಡ್ತಕ್ಕಂಥ ಅಜ್ಜಿಯಾಗಿದ್ದಳು. ಅದಕ್ಕೆ ಅವನು ಜೀನಿಯಸ್ ಅಂತ ಕರೆದ ಅಂತೆ. ನಾವು ಸಿಂಪಲಾಗಿ ಆನ್ಸರಿಂಗ್ ಬರೀಬೇಕು. ದ ಪೋಯೆಟ್ ಕಾಲ್ಸ್ ಹಿಸ್ ಗ್ರಾನಿ ಆ್ಯಸ್ ಅ ಜೀನಿಯಸ್ ಬಿಕಾಸ್ ಸಿ ಕುಡ್ ಕ್ಲೈಂಬ್ ದ ಟ್ರೀ ಇನ್ ಎ ಟ್ರೈಸ್ ಅಥವಾ ವೆರಿ ಫಾಸ್ಟ್ ದೋ ದೇ ಆರ್ ಹೈ ಆ್ಯಂಡ್ ಸ್ಪ್ರೆಡಿಂಗ್. ಇಷ್ಟು ಉತ್ತರ ಬರೀಬೇಕು. ಆಲ್ರೆಡಿ ಐ ಹ್ಯಾವ್ ಸೆಂಡ್ ಯು ದ ನೋಟ್ಸ್, so please go through that. Question number 2. Grandma had been in the habit of climbing trees for a very long period. Grandma has the habit of climbing trees for a very long period. Identify the lines that suggest this. So in the poem only we can understand this habit of granny from some of the lines. Which lines they are? ಅವು ಯಾವ ಸಾಲುಗಳು ಅಂತ ನೀವೇ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಏನ್ರಿ ಅದು ಯಾವ ಸಾಲುಗಳಂತ ಹೇಳ್ತೀರಾ? ಅಲ್ಲಿ ನೋಡಿ ಏನು, ವೆನ್ ಲಾಸ್ಟ್ ಸಿ ಕ್ಲೈಮ್ಡ್ ಅ ಟ್ರೀ ಸಿ ವಾಸ್ 62. ಎವರ್ ಸಿನ್ಸ್ ಚೈಲ್ಡ್ಹುಡ್ ಸಿ ಹ್ಯಾಡ್ ದಿಸ್ ಗಿಫ್ಟ್. ಅದಲ್ವಾ? ವೆನ್ ಲಾಸ್ಟ್ ಸಿ ಕ್ಲೈಮ್ಡ್ ಎಟ್ ದ ಏಜ್ ಆಫ್ 62. ಮೊನ್ನೆ ಅವಳು ಮರ ಏರಿದಾಗ 62 ವಯಸ್ಸಾಗಿತ್ತು. ಈ ಒಂದು ಹವ್ಯಾಸ ಅವಳು ಯಾವಾಗಿನಿಂದ ಇದೆ? ವೆನ್ ಸಿ ವಾಸ್ 6 years old. ಸೊ ಹೌ ಲಾಂಗ್ ಇಟ್ ವಾಸ್? ಫ್ರಮ್ ದ ಇಯರ್ಸ್ ಆಫ್ 6 to 62. 6ನೇ ವರ್ಷದಿಂದ ಹಿಡಿದು 62ನೇ ವರ್ಷ ಎಂದಿಗೂ ಸಹ ಅಜ್ಜಿಯಲ್ಲಿ ಇಂಥ ಒಂದು ಹವ್ಯಾಸ ಇದೆ. ಫಾರ್ ಅ ಲಾಂಗ್ ಪೀರಿಯಡ್, ಈವನ್ ಎಟ್ ದ ಏಜ್ ಆಫ್ 62 ಆಲ್ಸೋ ದ ಗ್ರಾನಿ ವಾಸ್ ಏಬಲ್ ಟು ಕ್ಲೈಂಬ್ ದ ಟ್ರೀ. ನೆಕ್ಸ್ಟ್ ಲುಕ್ ಅಟ್ ದ ಲೈನ್ಸ್ 7 and 8. ಲೈನ್ ನಂಬರ್ 7 and 8 ನೋಡಿ ಅಂತ ಹೇಳ್ತಾರೆ. ಸಿ ವುಡ್ ಬಿ ಟೋಲ್ಡ್ ಡ್ಯಾಶ್ ಡ್ಯಾಶ್ ಡ್ಯಾಶ್. ಸಿ ವುಡ್ ಬಿ ಟೋಲ್ಡ್ ಅಂತ ಇದೆ ನೋಡಿ. ಸಿ ವುಡ್ ಬಿ ಟೋಲ್ಡ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್. ಮರ ಏರ್ದನ್ನ ನಿಲ್ಲಿಸಬೇಕು ಅಂತ ಅವಳಿಗೆ ಅಡ್ವೈಸ್ ಮಾಡ್ತಾರೆ. ಹೌದಲ್ವಾ? ಅಡ್ವೈಸ್ ಮಾಡ್ತಾರೆ. ಇಲ್ಲಿ ಪ್ರಶ್ನೆ ನೋಡಿ, ಹೂ ಡು ಯು ಥಿಂಕ್ ವುಡ್ ಟೆಲ್ ಹರ್ ಸೋ? ಅಜ್ಜಿಗೆ ಮರ ಏರೋದನ್ನು ನಿಲ್ಲಿಸ್ಬೇಕು ಅಜ್ಜಿ ವಯಸ್ಸಾದ ಮೇಲೆ ಅಂತ ಯಾರೋ ಕೇಳ್ಕೊಂಡ್ರಪ್ಪ. ಯಾರವರು? ದ ಫ್ಯಾಮಿಲಿ ಮೆಂಬರ್ಸ್. ದ ಆನ್ಸರ್ ಈಸ್ ಫ್ಯಾಮಿಲಿ ಮೆಂಬರ್ಸ್ ಆ್ಯಂಡ್ ಹರ್ ರಿಲೇಟಿವ್ಸ್ ಅನ್ರಿ. ಇಷ್ಟೇ ಉತ್ತರ ಅಲ್ಲಿ. 1 mark ಕ್ವಶನ್ ಓನ್ಲಿ. ಹರ್ ಫ್ಯಾಮಿಲಿ ಮೆಂಬರ್ಸ್ and relatives advised granny to stop climbing trees when one grew old. This much is the answer. Try yourself. Next, do you find anything odd in the reply given by the grandma? ಅಜ್ಜಿ ಕೊಡ್ತಕ್ಕಂಥ ರಿಪ್ಲೈನಲ್ಲಿ ಸ್ವಲ್ಪ ನಿಮಗೆ ಆಡ್ ಅನಿಸುತ್ತಾ? ಇಫ್ ಸೊ, ವೈ ಡು ಯು ಥಿಂಕ್ ಇಟ್ ಈಸ್ ಆಡ್? ಆಡ್ ಅನಿಸುತ್ತೆ, ಹೌದಲ್ರಿ? ಯಾಕೆ ಆಡ್ ಅನಿಸುತ್ತಪ್ಪ ಅಂತ ಸ್ವಲ್ಪ ಥಿಂಕ್ ಮಾಡಬೇಕಲ್ಲಿ. ಯಾವುದು ಆಡ್ ಅನಿಸಿದ್ದು? ಗ್ರಾನಿ, ವೆನ್ ದ ಫ್ಯಾಮಿಲಿ ಮೆಂಬರ್ಸ್ ಅಡ್ವೈಸ್ಡ್ ಗ್ರಾನಿ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್, ಸಿ ರಿಪ್ಲೈಡ್ ದ್ಯಾಟ್ ಸಿ ವುಡ್ ಗ್ರೋ ಡಿಸ್ಗ್ರೇಸ್ಫುಲ್ಲಿ. ಅದಲ್ವಾ? ಐ ಕ್ಯಾನ್ ಡೂ ಇಟ್ ಬೆಟರ್ ಅಂದ್ರೆ ಅಜ್ಜಿ. ದಿಸ್ ಈಸ್ ಇಂಡೀಡ್ ಆಡ್ ರಿಪ್ಲೈ. ದಿಸ್ ಈಸ್ ಆಡ್ ರಿಪ್ಲೈ. ಇದು ಖಂಡಿತವಾಗಿ ಅವಳು ಕೊಡ್ತಕ್ಕಂಥ ಸರಿ ಉತ್ತರ ಅಲ್ಲ. ಇದು ಒಂದು ರೀತಿ ಹಠಮಾರಿತನ ಒಂದು ಉತ್ತರ ಇದು. ನಾನು ಹೆಂಗೆ ಏರ್ತೀನಿ, ನಾನು ವಯಸ್ಸಾದ್ರೆ ಗಿಡ ಏರ್ತೀನಿ ಅಂದರೆ ಅದು ಸರಿನಾ? ಇಲ್ಲ. ಅದಕ್ಕೆ ನಾವು ಇದಕ್ಕೆ ಆಡ್ ರಿಪ್ಲೈ ಅಂತ ಕರಿತೀವಿ. ಆಡ್ ಅಂತ ಯಾಕೆ ಅನಿಸುತ್ತೆ ಅಂತ ಪ್ರಶ್ನೆ ಮಾಡ್ಯಾರ ನಿಮಗಿದು. ಆಡ್ ಯಾಕೆ ಅಂದರೆ, ಯೂಸ್ವಲಿ ವೆನ್ ದ ಪರ್ಸನ್ಸ್ ಗ್ರೋ ಓಲ್ಡ್ ದೇ ಹ್ಯಾವ್ ಟು ಸ್ಟಾಪ್ ಕ್ಲೈಂಬಿಂಗ್ ಟ್ರೀಸ್ ಬಿಕಾಸ್ ಆಫ್ ದೇರ್ ಓಲ್ಡ್ ಏಜ್. ವಯಸ್ಸಾದ ಮೇಲೆ ಗಿಡ ಯಾರು ನಿಲ್ಲಿಸ್ಬೇಕಲ್ರಿ, ಅದಲ್ವಾ?
But here this granny is totally different. She continued climbing trees, therefore we think it is an odd reply. Try to understand the question itself, then try to answer in your own style. Next, others had feared that a granny would fall from a tree one day. ಎಲ್ಲ ಕುಟುಂಬದವರಿಗೂ ಒಂದು ಭಯ ಇತ್ತು, ಏನಂತ, ಅಜ್ಜಿ ಖಂಡಿತ ಒಂದು ದಿವಸ ಬಿದ್ದಾಳೆ. ಅದರ್ಸ್ ವುಡ್ ಫಿಯರ್ ದಟ್ ಶಿ ವುಡ್ ಹ್ಯಾವ್ ಅ ಟೆರಿಬಲ್ ಫಾಲ್, ಖಂಡಿತ ಅಜ್ಜಿ ಮೇಲಿಂದ ಬಿಡ್ಬೋದು ಅಂತಕ್ಕಂಥ ಒಂದು ಅಂಜಿಕೆ ಇತ್ತು. ದ ಕ್ವಶನ್ ಇಸ್ ದಟ್ ಹಿಯರ್, ಏನ್ರಿ, ಡಿಡ್ ದಿಸ್ ಹ್ಯಾಪನ್? ನೋ. ಅಜ್ಜಿ ಏರ್ದ್ರೆ ಖಂಡಿತವಾಗಿ ಬೀಳುತ್ತೆ ಅಂತಕ್ಕಂಥ ಭಯ ಮನೆಯವರಿಗೆಲ್ಲ ಇತ್ತು. ಹಾಗಾಗಿ ಏನ್ರಿ, ಅದು ಸತ್ಯವಾಗಿ ನಡೆದೋಯ್ತೇನೋ? ಇಲ್ವೇ ಇಲ್ಲ. ನೋ, ಇಟ್ ಡಿಡ್ ನಾಟ್ ಹ್ಯಾಪನ್. ಇಷ್ಟೇ ಆನ್ಸರಲ್ಲಿ, ಇಟ್ ಡಿಡ್ ನಾಟ್ ಹ್ಯಾಪನ್. ಇನ್ಸ್ಟೀಡ್, ಗ್ರಾನಿ ಒನ್ ಡೇ ಕ್ಲೈಂಬ್ ದ ಟ್ರೀ ಬಟ್ ಸಿ ಕುಡಂಟ್ ಕಮ್ ಡೌನ್. ಅಜ್ಜಿ ಒನ್ ಡೇ ಕ್ಲೈಂಬ್ ದ ಟ್ರೀ ವೆನ್ ಫ್ಯಾಮಿಲಿ ಮೆಂಬರ್ಸ್ ವೆಂಟ್ ಟು ದ ಟೌನ್. ಅಂಡರ್ಸ್ಟ್ಯಾಂಡ್? ಬಟ್ ಅನ್ಫಾರ್ಚುನೇಟ್ಲಿ ಶಿ ವಾಸ್ ಅನೇಬಲ್ ಟು ಕಮ್ ಡೌನ್ ಬಿಕಾಸ್ ಆಫ್ ಅವರ್ ಓಲ್ಡ್ ಏಜ್. ವಯಸ್ಸಾಗಿತ್ತಲ್ವಾ, ಹಾಗಾಗಿ ಮುದುಕಿ ಮರ ಏರಿತ್ತು, ಕೆಳಗಡೆ ಬರೋಕ್ಕೆ ಬರಲಿಲ್ಲ. ದಿಸ್ ಈಸ್ ಅವರ್ ಆನ್ಸರ್. ಏನು ತಿಳ್ಕೊಂಡ್ರಲ್ವಾ ಪದ್ಯದಲ್ಲಿ, ಅದನ್ನೇ ಬರೆಯೋದು. ನಮ್ಮ ಸ್ವಂತಕ್ಕೆ ಏನು ಬೇಕಾಗಿಲ್ಲ ಇಲ್ಲಿ. ಅದರಲ್ಲಿ ವಾಟ್ ಎವರ್ ಯು ಅಂಡರ್ಸ್ಟ್ಯಾಂಡ್, ದಟ್ ಮಚ್ ಓನ್ಲಿ ಯು ಹ್ಯಾವ್ ಟು ರೈಟ್. ಸೊ ಸಚ್ ಕ್ವಶನ್ಸ್ ಆರ್ ಕಾಲ್ಡ್ ಆಸ್ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸ್. ಪ್ರಶ್ನೆಗಳಲ್ಲಿ ಬೇರೆ ಬೇರೆ ಪ್ರಕಾರ ಇರ್ತವ್ರಿ. ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್, ನಾಲೆಜ್ ಬೇಸ್ಡ್, ಕಾಂಪ್ರಿಹೆನ್ಸಿವ್ ಕ್ವಶನ್ಸ್, ಅಪ್ರಿಸಿಯೇಷನ್ ಕ್ವಶನ್ಸ್ ಎಲ್ಲ ಇರ್ತವೆ, ಹೌದಲ್ವಾ? ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಕ್ವಶನಲ್ಲಿ ನಾವು ಏನು ತಿಳ್ಕೊಂಡಿವಿ ಇಲ್ಲಿ? ಅಜ್ಜಿ ಏನು? ಸೊ ಒನ್ ಡೇ ಗ್ರಾನಿ ಕ್ಲೈಂಬ್ ದ ಟ್ರೀ ಬಟ್ ಸಿ ಕುಡ್ ನಾಟ್ ಕಮ್ ಡೌನ್, ಅಷ್ಟೇ ಹೇಳ್ಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 6, ವಾಟ್ ಹ್ಯಾಡ್ ದ ಡಾಕ್ಟರ್ ರಿಕಮೆಂಡೆಡ್? What had the doctor recommended one day to granny? Henry. What was the reaction of the kids to this advice? Important question. What doctor had recommended to granny? ಡಾಕ್ಟರ್ ಆದವರು, ವೈದ್ಯರು ಏನಂತ ಅವಳಿಗೆ ಸಲಹೆ ಕೊಟ್ಟಿದ್ರು, ರಿಕಮೆಂಡ್ ಮಾಡಿದರು. ಏನ್ರಿ, ಏನು ಹೇಳಿದ್ರು ಡಾಕ್ಟರ್ ಅವರು? ಒನ್ ಡೇ ಡಾಕ್ಟರ್ ಚೆಕ್ಡ್ ಹರ್ ಟೆಂಪರೇಚರ್ ಆ್ಯಂಡ್ ರಿಕಮೆಂಡೆಡ್ ವಾಟ್? a quit week in bed, ಅಥವಾ the bed rest for how many days? 1 week. ಒಂದು ವಾರದ ಏನ್ರಿ ಅವಳಿಗೆ ವಿಶ್ರಾಂತಿಯನ್ನು ಅವರು ಉಪದೇಶ ಮಾಡಿದ್ರು. ಏನ್ರಿ. ನೆಕ್ಸ್ಟ್, ವಾಟ್ ವಾಸ್ ದ ರಿಯಾಕ್ಷನ್ ಆಫ್ ದ ಕಿಡ್ಸ್ ಟು ದಿಸ್ ಅಡ್ವೈಸ್? ಡಾಕ್ಟರ್ ಕೊಟ್ಟ ಸಲಹೆಗೆ ಆ ಮನೆಯಾಗಿರ್ತಕ್ಕಂಥ ಚಿಕ್ಕ ಮಕ್ಕಳದಾರಲ್ಲ, ಕಿಡ್ ಅಂದ್ರೆ ಏನ್ರಿ, ಚಿಕ್ಕ ಮಕ್ಕಳು, ಅವ್ರ ರಿಯಾಕ್ಷನ್ ಹೆಂಗಿತ್ತು ಅಂತೆ, ಅದಲ್ವಾ? ಆ ಮಕ್ಕಳಿಗೇನು ಬೇಸರ ಆಯಿತು, ಸಂತೋಷ ಆಯಿತು, ಏನಾಯಿತು? ದೇ ವೆರಿ ವೆರಿ ಹ್ಯಾಪಿ. ಆಲ್ ದ ಕಿಡ್ಸ್ ಗಾಟ್ ಗ್ರೇಟ್ ಹ್ಯಾಪಿನೆಸ್. ದೇ ಫೆಲ್ಟ್ ವೆರಿ ಹ್ಯಾಪಿ. ದೇ ಟಕ್ಡ್ ಹರ್ ಅಪ್ ವೆಲ್ ಆ್ಯಂಡ್ ಎಂಜಾಯ್ಡ್ ಹರ್ ಕಂಪನಿ, ಅದಲ್ವಾ? ಅಜ್ಜಿ ತುಂಬ ಚೆನ್ನಾಗೈತಲ್ಲ, ಇವಾಗ ಮನೆಯಲ್ಲೇ ಇರೋಳಪ್ಪ ಅಜ್ಜಿ, ಹಾಗಾಗಿ ನಮಗೆಲ್ಲ ದಿನ ಕತೆ ಹೇಳಿ ಆನಂದಿಸ್ತೀವಿ ನಾವು ಅಂತಕ್ಕಂಥ ಭಾವನೆಯಲ್ಲಿ ಎಲ್ಲ ಮಕ್ಕಳು ಕುಣಿದು ಕುಪ್ಪಳಿಸ್ತಾರೆ. ಆಲ್ ದ ಕಿಡ್ಸ್ ಬಿಕೇಮ್ ವೆರಿ ಜಾಯಸ್. ದೇ ಟಕ್ಡ್ ಹರ್ ಅಪ್ ವೆಲ್ ಆ್ಯಂಡ್ ಲುಕ್ಡ್ ಆಫ್ಟರ್ ವಿತ್ ಗ್ರೇಟ್ ಕೇರ್. ಕಾಳಜಿ ಮಾಡ್ತಾರೆ, ಆದರೆ ಅವಳ ಒಂದು ಆನಂದವನ್ನು ಪಡ್ಕೋತಾರೆ ಅಂತ ಹೇಳ್ಬೋದು. ಸೊ ಕ್ವಶನ್ ನಂಬರ್ 7, ಕೋಟ್ ದ ಲೈನ್ಸ್ ವಿಚ್ ಸಜೆಸ್ಟ್ ಹೌ ಹೋಲ್ ಹಾರ್ಟೆಡ್ಲಿ ಗ್ರಾನಿ ಎಂಜಾಯ್ಡ್ ಕ್ಲೈಂಬಿಂಗ್ ಎ ಟ್ರೀ. ಇನ್ ದ ಪೋಯಮ್ 1 or 2 lines are there. So those lines describe that granny enjoys the climbing of tree. ಅಜ್ಜಿಗೆ ಮರ ಏರೋದು ತುಂಬ ಖುಷಿ ಕೊಡುತ್ತೆ ಅನ್ನೋದಕ್ಕೆ ಒಂದು 2 ಸಾಲುಗಳು ನೀವು ತಿಳ್ಕೊಡ್ಬೇಕು. ಯಾವ ಸಾಲುಗಳವು? ಇಲ್ಲಿ ನೋಡಿ, ಇನ್ ದ ಫಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ 2 lines. ಏನ್ರಿ? ಫಸ್ಟ್ ಪ್ಯಾರಾಗ್ರಾಫ್ ಲಾಸ್ಟ್ ಲೈನ್ಸ್. ಎವರ್ ಸಿನ್ಸ್ ಚೈಲ್ಡ್ಹುಡ್ ಸಿ ಹ್ಯಾಡ್ ದಿಸ್ ಗಿಫ್ಟ್ ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್. ಎವರ್ ಸಿನ್ಸ್ ಚೈಲ್ಡ್ಹುಡ್ ಸಿ ಹ್ಯಾಡ್ ದಿಸ್ ಗಿಫ್ಟ್. ತನ್ನ ಬಾಲ್ಯದಿಂದ ಹಿಡಿದು ಇದು ಅವಳಿಗೊಂದು ಗಿಫ್ಟ್ ಆಗಿತ್ತು, ಪರಮಾತ್ಮನೇ ಕೊಟ್ಟಿರುವಂಥ ಕಾಣಿಕೆಯಾಗಿತ್ತು, ಅದಲ್ವಾ? ಎಂಥ ಕಾಣಿಕೆ? ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದ್ಯಾನ್ ಇನ್ ಎ ಲಿಫ್ಟ್ ಇಟ್ ಸೆಲ್ಫ್. ಆಧುನಿಕ ತಂತ್ರಜ್ಞಾನದ ಲಿಫ್ಟ್ಗಳಿಗಿಂತಲೂ ಅಜ್ಜಿ ತನ್ನಿಂತಾನೇ ಮರ ಏರಿ ಆನಂದವಾಗಿ ಬದುಕುವುದು ಬಹಳ ಅವಳಿಗೆ ಇಷ್ಟವಂತೆ ಅನ್ನುವಂಥ 2 ಸಾಲುಗಳು ನಮಗೇನು ಹೇಳ್ಕೊಡ್ತಾವ? ಗ್ರಾನಿ ಎಂಜಾಯ್ಸ್ ದ ಕಂಪನಿ ಆಫ್ ನೇಚರ್, ಸಿ ರಿಸೈಡ್ಸ್ ಇನ್ ದ ಟ್ರೀ ಅಂತ ಹೇಳ್ಬೋದು. ನೆಕ್ಸ್ಟ್, ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ಇಂಪಾರ್ಟೆಂಟ್ ಕ್ವಶನ್ ಫಾರ್ ಎಕ್ಸಾಮ್ಸ್. ಮೈ ಡ್ಯಾಡ್ ನ್ಯೂ ಹಿಸ್ ಡ್ಯೂಟೀಸ್. ವಾಟ್ ಡಿಡ್ ಹಿ ಥಿಂಕ್ ಹಿಸ್ ಡ್ಯೂಟಿ ವಾಸ್?
ಕವಿ ಹೇಳ್ತಾರೆ, ಓದುಗರೆ, ನಮ್ಮ ತಂದೆಯವರಿಗೆ ತಮ್ಮ ಕರ್ತವ್ಯ ಭಾಳ ಚೆನ್ನಾಗಿ ಗೊತ್ತಿತ್ತು. ಏನು ಕರ್ತವ್ಯಪ್ಪ ಅದು? ಅದು ಯಾವ ಕರ್ತವ್ಯ ಅಂತ ಪ್ರಶ್ನೆ ಮಾಡಿದ್ದಾರೆ, ಅದಲ್ವಾ? ವೆನ್ ಗ್ರಾನಿ ಆಸ್ಕ್ಡ್ ಹರ್ ಸನ್ ಟು ಬಿಲ್ಡ್ ಅ ಟ್ರೀ ಟಾಪ್ ಹೌಸ್ ಫಾರ್ ಹರ್ ಸನ್, ಆಸ್ ಹಿ ವಾಸ್ ಅ ಡ್ಯೂಟಿಫುಲ್ ಸನ್, ಸಡನ್ಲಿ ಹಿ ಒಬೇಡ್ and constructed a beautiful house on the tree top. This was his duty. ಹೌದಲ್ವಾ? To fulfill his mother's desire was the only duty of son, in which he built her a beautiful house with windows and a door. ಈ ಥರ ಬರಿಬೇಕು. Anyway, so last line here, last question. Look at the picture given below the title. Here a picture is there. ಟೈಟಲ್ ಕೆಳಗಡೆ ಒಂದು ಪಿಕ್ಚರ್ ಕೊಟ್ಟಿದ್ದಾರೆ. ಸೊ ದಿಸ್ ಈಸ್ ದ ಪಿಕ್ಚರ್ ಐ ಹ್ಯಾವ್ ಡ್ರಾನ್ ಇನ್ ಮೈ ಓನ್ ಸ್ಟೈಲ್ ಹಿಯರ್. ದಿಸ್ ಈಸ್ ದ ಪಿಕ್ಚರ್. ಏನು ಈ ಚಿತ್ರವನ್ನು ನೋಡಿ ಅಂತೆ. ಏನು ಗಿವನ್ ಬಿಲೋ ದ ಟೈಟಲ್, ಕೋಟ್ ದ ಲೈನ್ಸ್ ದಟ್ ಮೈಟ್ ಹ್ಯಾವ್ ಗೈಡೆಡ್ ದ ಆರ್ಟಿಸ್ಟ್ ಟು ಡ್ರಾ ದಟ್. ಒಬ್ಬ ಕಲಾಕಾರನಿಗೆ ಕವಿ ಹೇಳ್ತಾನೆ, ಇಂಥ ಚಿತ್ರ ಹೇಳ್ಸ್ಕೊಡಪ್ಪ ಅಂತೇಳಿ. ಏನು ಅವ ಹೇಳಬೇಕಾದ್ರೆ ಈ ಕವನದ ಯಾವ ಸಾಲುಗಳು ಆರ್ಟಿಸ್ಟ್ಗೆ ಹೆಲ್ಪ್ ಮಾಡಿರ್ಬೋದು, ಹೌದಲ್ವಾ? ಅವನು ಒಂದು ಮರ ಇಳಿಸಿದ್ದಾನೆ, ಮರದ ಮೇಲೆ ಒಂದು ಮನೆ ಕಟ್ಟಿದ್ದಾನೆ, ಇಂಥದ್ದೇ ಕಲ್ಪನೆ ಬರಬೇಕಲ್ಲ ಅವನಿಗೆ. ಯಾವ ಸಾಲುಗಳು ಅವನಿಗೆ ಗೈಡ್ ಮಾಡಿದ್ದು ಅಂತೆ. ಇಲ್ಲಿ ನೋಡಿ ಲಾಸ್ಟ್ ಪ್ಯಾರಾಗ್ರಾಫ್ ಏನಂತ ನೋಡಿ. ಏನು ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಡೋರ್. ಹೌದಲ್ವಾ? ಏನು ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಹಿ ಸೂನ್ ಫಿನಿಶ್ ದ ಕೋರ್, ಮೇಡ್ ಹರ್ ಅ ಟ್ರೀ ಹೌಸ್ ವಿತ್ ವಿಂಡೋಸ್ ಆ್ಯಂಡ್ ಎ ಡೋರ್. ನನ್ನ ಸಹಯೋಗದಿಂದ ಅಜ್ಜಿಗೆ ಸುಂದರ ಮನೆಯೊಂದನ್ನು ಕಟ್ಟಿಕೊಟ್ಟ. ಇಲ್ಲಿ ಮರದ ಮನೆ. ಏನು ಮರದಲ್ಲಿ ಯಾರು ವಾಸ ಮಾಡ್ತಾರೆ? ಪಕ್ಷಿ ಪ್ರಾಣಿಗಳು ವಾಸ ಮಾಡ್ತವೆ. ಎಷ್ಟು ದೇ ಆರ್ ವೆರಿ ಹ್ಯಾಪಿ ಆ್ಯಂಡ್ ಹೆಲ್ದಿ. ಇವತ್ತು ಪಕ್ಷಿಗಳಿಗೆ ಯಾವಾಗಾದ್ರೂ ಆರಾಮ್ ತಪ್ಪುತ್ತೇನ್ರಿ? ಹೌದಲ್ಲ? ಮಂಗಗಳಿಗೆ ಮತ್ತೆ ಅದಕ್ಕೂ ಆರಾಮ್ ತಪ್ಪೋದಿಲ್ಲ. ಬಿಕಾಸ್ ದೇ ಆರ್ ಲಿವಿಂಗ್ ವಿತ್ ನೇಚರ್. ದಟ್ಸ್ ವೈ ದಟ್ ಗ್ರಾನಿ ಟು ಡಿಸೈರ್ ಟು ಲಿವ್ ಇನ್ ದ ನೇಚರ್ ಓನ್ಲಿ. ಏನು ಸೊ ಈ ಲೈನ್ಗಳು ನಮಗೆ ಹೆಲ್ಪ್ ಮಾಡ್ತವೆ ಡ್ರಾ ಮಾಡಲಿಕ್ಕೆ ಅಂತ ಹೇಳಬೇಕು. ಎನಿವೆ, ಸೊ ರೀಡ್ ಆ್ಯಂಡ್ ಅಪ್ರಿಸಿಯೇಟ್ ದ ಬ್ಯೂಟಿಫುಲ್ ಕ್ವಶನ್ಸ್ ಪಾರ್ಟ್ ಇಸ್ ದೇರ್. ರೀಡ್ ದ ಪೋಯಮ್ ಒನ್ಸ್ ಅಗೇನ್ ಆ್ಯಂಡ್ ಅಪ್ರಿಸಿಯೇಟ್. ಅಪ್ರಿಸಿಯೇಟ್ ಅಂದರೆ ಏನ್ರಿ? ಹೊಗಳು. ರೀಡ್ ಆ್ಯಂಡ್ ಅಪ್ರಿಸಿಯೇಟ್. ಅಪ್ರಿಸಿಯೇಷನ್, read and appreciate. So in this part here we have to read the poem and appreciate. Appreciate means we have to describe the special skill of the characters. ಏನು ಆ ಪೋಯಮ್ದಾಗ ಬರ್ತಕ್ಕಂಥ ಕ್ಯಾರೆಕ್ಟರ್ಗಳ ಒಳ್ಳೆ ಗುಣ ನಾವು ಹೊಗಳ್ಬೇಕು ಸ್ವಲ್ಪ ಅಲ್ಲಿ. ಅರ್ಥ ಆಯ್ತಾ? ಸೊ ಅದಕ್ಕೆ ನಾವು ಅಪ್ರಿಸಿಯೇಷನ್ ಅಂತ ಕರಿತೀವಿ. ಅಪ್ರಿಸಿಯೇಷನ್ ಮೀನ್ಸ್ ಹೊಗಳಿಕೆ ಅಂತ. ಏನು ಅದಕ್ಕೆ ಬರ್ಕೊಳ್ಬೋದು ಇಲ್ಲಿ. ಹೊಗಳಿಕೆ, ದಿಸ್ ಮಚ್ ಓನ್ಲಿ. ಹೊಗಳಿಕೆ ಅಥವಾ ನಾವು ಎತ್ತರದಲ್ಲಿ ವಿಚಾರಿಸಬೇಕು ಅಂತೆ. ಎನಿವೆ, ರೀಡ್ ದ ಪೋಯಮ್ ಒನ್ಸ್ ಅಗೇನ್. ಯು ಆರ್ ಅಡ್ವೈಸ್ಡ್ ಟು ರೀಡ್ ದ ಪೋಯಮ್ ಒನ್ಸ್ ಅಗೇನ್. ಮತ್ತೊಂದು ಸಲ ಚೆನ್ನಾಗಿ ಪದ್ಯ ಓದ್ಕೊಂಡಿದ್ಮೇಲೆ, ಡಸ್ ದ ಬಿಹೇವಿಯರ್ ಆಫ್ ಗ್ರ್ಯಾಂಡ್ ಮಾ ಸ್ಟ್ರೈಕ್ ಯು ಆ್ಯಸ್ ಅನ್ಯೂಸ್ವಲ್? ಏನ್ರಿ ದ ಬಿಹೇವಿಯರ್ ಆಫ್ ಗ್ರ್ಯಾಂಡ್ ಮಾ ಸ್ಟ್ರೈಕ್ ಯು ಆ್ಯಸ್ ಅನ್ಯೂಸ್ವಲ್? ಏನ್ರಿ ಇಲ್ಲಿ ಅಜ್ಜಿ ಕೆಲವೊಂದು ಹವ್ಯಾಸಗಳನ್ನು ಇಟ್ಕೊಂಡಿದ್ದಾಳೆ. ಆ ಹವ್ಯಾಸಗಳು ನಿಮಗೆ ಒಂದಿಷ್ಟು ಅನ್ಯೂಸ್ವಲ್ ಅನಿಸುತ್ತಾ? ಹೌದಲ್ವಾ? ಎಸ್, ದೇ ಆರ್ ಇಂಡೀಡ್ ಅನ್ಯೂಸ್ವಲ್. ನಿಮ್ಮ ಅಜ್ಜಿದರು ವಯಸ್ಸಾದ ಮರ ಇವರು ನಿಲ್ಲಿಸ್ಬಿಡ್ತಾರೆ. ಬಟ್ ದಟ್ ಗ್ರಾನಿ ವಾಸ್ ನಾಟ್. ಸಿ ಕಂಟಿನ್ಯೂಡ್ ಕ್ಲೈಂಬಿಂಗ್ ಟ್ರೀ. ದಿಸ್ ಹಾಬಿ ಆಫ್ ಗ್ರಾನಿ ವಾಸ್ ಟೋಟಲಿ ಅನ್ಯೂಸ್ವಲ್. ಇದು ಸಾಮಾನ್ಯ ಅಲ್ಲ, ಅಸಾಮಾನ್ಯವಾಗಿರುವಂಥ ಗುಣ. ಹೌದಲ್ರಿ? ಇಲ್ಲಿ ಪ್ರಶ್ನೆ ಕೊಟ್ಟ ನೋಡಿ. ಇಫ್ so support your view quoting her ways and responses to others. One is done for you. ಹೀಗೆ ಅಜ್ಜಿ ಹೇಳುವಂತಹ ಮಾತುಗಳು ನಿಮಗೆ ಅಸಾಮಾನ್ಯ, ವಿಶಿಷ್ಟ, ವಿಭಿನ್ನ ಅನಿಸಿದರೆ ಅವಳ ಮಾತುಗಳನ್ನು ಇಲ್ಲಿ ತಂದು ಸೇರಿಸಿ ಅಂತ ಹೇಳಿದ್ದಾರೆ. a kind of activity. One is done for you. ಒಂದು ಅವರೇ ಕೊಟ್ಟಿದ್ದಾರೆ ನೋಡಿ. grandma climbing a tree. grandma's climbing a tree is totally unusual. ಹೌದಲ್ವಾ? ಅಜ್ಜಿ ಮರ ಏರ್ತಕ್ಕಂಥದ್ದು ಅದು ಸಾಮಾನ್ಯ ಎಲ್ಲರೂ ಮಾಡ್ತಕ್ಕಂಥ ಕೆಲಸ ಅಲ್ವೇ ಅಲ್ಲ, ಯಾರೋ ಅಪರೂಪಕ್ಕೆ ಒಬ್ಬರಿಬ್ಬರು ಮಾಡುವಂಥ ಕೆಲಸ ಅಷ್ಟೇ. ಅದಲ್ವಾ? ಅದಕ್ಕೆ ನಾವು ಇದನ್ನು ಅನ್ಯೂಸ್ವಲ್ ಅಂತ ಕರಿತೀವಿ.
ಇನ್ನೂ ಬೇರೆ ಬೇರೆ ವೇಗಳು ಯಾವುವು ಅದಾವಂತ ಸ್ವಲ್ಪ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೋದಲ್ಲಿ. ಎನಿವೆ ಏನ್ರಿ, ಸೊ ಹಿಯರ್ ವೆನ್ ಪೀಪಲ್ said climbing trees must be stopped when one grew old, grandma said laughingly that she would grow disgracefully. ಮತ್ತೊಂದು ವಿಷಯ ಬರುತ್ತೆ. ಏನು ವಿಷಯ ಬರುತ್ತೆ ಗೊತ್ತಾ? when all the family members advised her to stop climbing tree, what she replied? I will grow disgracefully, I can do it better. ನನಗೆ ಅಸಂತೋಷವಾಗಿ ಬೆಳೆಯೋದು ಇಷ್ಟ, ನಾನು ಇದನ್ನು ಚೆನ್ನಾಗಿ ಮಾಡ್ಕೊಂಡಿರಬಲ್ಲೆ ಅನ್ನುವಂತಹ ಮಾತಿದೆ ಅಲ್ವಾ, ಇದು ಅವಳು ಕೊಡುವಂಥ ರೆಸ್ಪಾನ್ಸು. ಇಟ್ ಈಸ್ ಆಲ್ಸೋ ಅನ್ಯೂಸ್ವಲ್ ರೆಸ್ಪಾನ್ಸ್. ಯಾರಿಗೆ ನಾವು ಅಡ್ವೈಸ್ ಮಾಡಿದ ಕೂಡಲೇ ಆಯ್ತು ಮಗ, ನಾನು ವಯಸ್ಸಾದ ಮೇಲೆ ಏರಬಾರ್ದು, ಹಾಗೇ ಮಾಡ್ತೀನಿ ಅಂತ ಒಪ್ಕೋತಾರೆ. ಆ ಅಜ್ಜಿ ಹಠಮಾರಿ ಅಂಥವಳಲ್ಲ, ಅವಳು ಒಪ್ಪೋದಿಲ್ಲ ರೀ. ಇದಕ್ಕೆ ನಾವು ಅನ್ಯೂಸ್ವಲ್ ರೆಸ್ಪಾನ್ಸ್ ಅಂತ ಕರಿತೀವಿ. ಅನ್ಯೂಸ್ವಲ್ ರೆಸ್ಪಾನ್ಸ್, ಅಂಡರ್ಸ್ಟ್ಯಾಂಡ್? ಸಿ ಕುಡ್ ಡೂ ಇಟ್ ಬೆಟರ್, ಐ ಕ್ಯಾನ್ ಡೂ ಇಟ್ ಬೆಟರ್ ಅಂತ ನೀವು ಹೆಂಗೆ ಬರೀಬೇಕು ಅದನ್ನು? ಸಿ ಕುಡ್ ಡೂ ಇಟ್ ಬೆಟರ್. ವಾಟ್ ಸಿ ರಿಪ್ಲೈಡ್? ಸಿ ರಿಪ್ಲೈಡ್ ದ್ಯಾಟ್ she could grow disgracefully and she could do better. So this is the response of granny. It is totally unusual. ಇದು ಅನ್ಯೂಸ್ವಲ್ ಆಗಿತ್ತು ಅಂತ. ಎನಿವೆ, ಸೊ ಈ ಥರ ನಾವು ಸ್ವಲ್ಪ ಬರೀಕ್ ಪ್ರಯತ್ನ ಮಾಡಬೇಕು. ಗ್ರೋವಿಂಗ್ ಓಲ್ಡ್ ಗ್ರೇಸ್ಫುಲ್ಲಿ ಈಸ್ ಅನ್ ಎಕ್ಸ್ಪ್ರೆಷನ್. ಗ್ರೋವಿಂಗ್ ಓಲ್ಡ್ ಗ್ರೇಸ್ಫುಲ್ಲಿ ಈಸ್ ಅನ್ ಎಕ್ಸ್ಪ್ರೆಷನ್ ಯೂಸ್ ಇನ್ ದ ಪೋಯಮ್. ಅದಲ್ವಾ, ಒಂದು ಕವಿಯ ಸಾಲು ಬಳಸ್ತಾನೆ. ಏನದು? ಗ್ರೋವಿಂಗ್ ಓಲ್ಡ್ ಗ್ರೇಸ್ಫುಲ್ಲಿ. ಅಜ್ಜಿಯ ನೀನು ಮರ ಏರೋದು ನಿಲ್ಲಿಸಿಬಿಟ್ಟಿದ್ದೆ, ಆದರೆ ನಿನ್ನ ಈ ಒಂದು ಮುದಿ ವಯಸ್ಸು ಅಥವಾ ಇಳಿಯ ವಯಸ್ಸು ಏನಾಗುತ್ತೆ, ಸುಖಕರವಾಗಿ ಕಳೆಯಬಹುದು ಅಂತ ಹೇಳ್ತಾರೆ. ಅದಲ್ವಾ? ಅಲ್ಲಿ ಏನು, ಡಿಸ್ಕಸ್ ವಿತ್ ಯುವರ್ ಪಾರ್ಟ್ನರ್ ವೆದರ್ ವಾಟ್ ದ ಗ್ರ್ಯಾಂಡ್ ಮಾ ವಾಸ್ ಡೂಯಿಂಗ್ ವಾಸ್ ಗ್ರೇಸ್ಫುಲ್ ಆರ್ ಅದರ್ವೈಸ್. ಹೌದು, ಮರ ಏರೋದು ನಿಲ್ಲಿಸಿದ್ರೆ ಮಾತ್ರ ಗ್ರೇಸ್ಫುಲ್ ಅಷ್ಟೇ. ವಾಟ್ ಗ್ರ್ಯಾನಿ ವಾಸ್ ಡೂಯಿಂಗ್ ಹಿಯರ್? ವಾಟ್ ಸಿ ವಾಸ್ ಡೂಯಿಂಗ್? Did she stop climbing tree? No. Granny did not stop climbing tree. Therefore, it was disgraceful. ಹೆಂಗೆ ಉತ್ತರ ಬರೀಬೇಕು? In the poem, though the family members advised Granny, she could not stop climbing tree. Therefore, it was disgraceful. ಏನ್ರಿ, ಅಜ್ಜಿಗೆ ಇದು ಡಿಸ್ಗ್ರೇಸ್ಫುಲ್ ಆಗಿತ್ತು. ಆದರೆ ಅವಳಿಗೆ ಖುಷಿ ಇತ್ತು ಬಿಡ್ರಿ, ಬಟ್ ಸಾಮಾನ್ಯವಾಗಿ ತಿಳ್ಕೊಳ್ಳೋರಿಗೆ ನಮಗೆ ಡಿಸ್ಗ್ರೇಸ್ಫುಲ್ ಆಗಿತ್ತು ಅಂತ ನಾವು ಹೇಳ್ಬೋದು. ಈಗ both question number 3 and very important in the yesterday's paper only, ನಿನ್ನೆ ಆಗಿರುವಂಥ ವಾರ್ಷಿಕ ಪರೀಕ್ಷೆಯಲ್ಲಿ ಇದೇ ಪ್ರಶ್ನೆ ಕೇಳಿದ್ದಾರೆ. both the narrator and his father were very considerate towards grandma. both the narrator, who is narrator here? the poet Ruskin Bond. ನಮ್ಮ ಕಥೆಗಾರ ಯಾರಿದ್ದಾರೆ? ಕವಿ ರಸ್ಕಿನ್ ಬಾಂಡ್ ಇದ್ದಾರೆ. ರಸ್ಕಿನ್ ಬಾಂಡ್ ಮತ್ತು ಅವರೊಟ್ಟಿಗೆ ಅವರ ತಂದೆಯವರು, ಅಜ್ಜಿಗೆ ಮನೆ ಕಟ್ಕೊಡ್ತಾರಲ್ರಿ, ಅವ್ರ ತಂದೆಯವರು ಇಬ್ಬರು ಆ ಅಜ್ಜಿಯನ್ನು ಬಹಳ ಪ್ರೀತಿ ಮಾಡ್ತಿರಂತೆ. ಹೌದಲ್ವಾ? ಅವರಿಬ್ಬರು ಬಹಳ ಕನ್ಸಿಡರೇಟ್ ಟುವಾರ್ಡ್ಸ್ ಗ್ರ್ಯಾಂಡ್ ಮಾ, ಬಹಳಷ್ಟು ಅವಳಿಗೆ ಪ್ರೀತಿಸ್ತಾ ಇದ್ರು. ಸಬ್ಸ್ಟ್ಯಾಂಟಿಯೇಟ್ ದ ಸ್ಟೇಟ್ಮೆಂಟ್ ವಿತ್ ಟೆಕ್ಸ್ಚುವಲ್ ಸಪೋರ್ಟ್. ಹೌದಪ್ಪ, ಪ್ರೀತಿ ಮಾಡ್ತಿರೋದಕ್ಕೆ ಏನು ಸಾಕ್ಷಿ ಕೊಡ್ತೀರಿ? ಕೊಡಬೇಕಲ್ಲ, ಹೌದಲ್ಲ? ಏನು ಸಾಕ್ಷಿ ಕೊಡ್ತೀವಿ? ಸಾಕ್ಷಿ ಇಸ್ ದೇರ್, ದ ವಿಟ್ನೆಸ್ ಇಸ್ ದೇರ್ ಹಿಯರ್. When Granny became stronger and when she requested her son to have a treetop house, son replied what? Positively. Yes mother, you will have what you want dear anbita. And he made her a tree house with windows and a door itself. Understand? So what this shows? This shows the poet's father was also very considerate towards Granny. Poet ಹೆಂಗಿದ್ದಪ್ಪ considerate? Poet too supported his father to construct the house. ಹೌದಲ್ರಿ? ವಿತ್ ಮೈ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಮೈ ಫಾದರ್ ಸೂನ್ ಕಂಪ್ಲೀಟೆಡ್ ದ ವರ್ಕ್ ಅಂತ ಬರ್ತಾರೆ. ಸೊ ದಿಸ್ ಆಕ್ಷನ್ ಆಫ್ ಬೋತ್ ದ ಪೋಯೆಟ್ ಆ್ಯಂಡ್ ಹಿಸ್ ಫಾದರ್ ಶೋ ದಟ್ ಬೋತ್ ವೇರ್ ಕನ್ಸಿಡರೇಟ್ ಟುವಾರ್ಡ್ಸ್ ಗ್ರಾನಿ. ಮಗ ಮತ್ತು ತಂದೆ ಇಬ್ಬರೂ ಸಹ ಅಜ್ಜಿಯನ್ನು ಬಹಳ ಪ್ರೀತಿಸ್ತಾ ಇದ್ರು ಅನ್ನೋದಕ್ಕೆ ಒಂದು ರಾತ್ರಿಯಲ್ಲಿ ಇಬ್ಬರೂ ಸೇರಿಕೊಂಡು ಅಜ್ಜಿಗೆ ಸುಂದರ ಮನೆಯನ್ನು ಕಟ್ಕೊಡೋ ಮೂಲಕ ಆ ಅಜ್ಜಿಯ ಆಸೆಯನ್ನು ತೀರಿಸಿದಾರಲ್ವಾ, ಅದು ಬಹಳ ದೊಡ್ಡದು. ಅದನ್ನು ನಾವು ಬರಿಬೇಕಿಲ್ಲಿ. 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಅದನ್ನು ಕೇಳ್ತಾರೆ. ಲಾಸ್ಟ್ ಕ್ವಶನ್ ಹಿಯರ್, ಇಫ್ ಯು ವರ್ ಟು ಡಿವೈಡ್ ದ ಎಂಟೈರ್ ಪೋಯಮ್ ಇಂಟು 2 ಪಾರ್ಟ್ಸ್. ನಿಮಗೆ ಓದುಗರಿಗೆ ಒಂದು ಪ್ರಶ್ನೆ ಕೇಳಿದ್ದಾರೆ. ಇಫ್ ಯು ಆರ್ ಆಸ್ಕ್ಡ್ ಟು ಡಿವೈಡ್ ದ ಪೋಯಮ್ ಇಂಟು 2 ಪಾರ್ಟ್ಸ್, ಇಡೀ ಪದ್ಯವನ್ನು 2 ಭಾಗ ಮಾಡಿ ಮಕ್ಕಳೇ ಅಂತ ಕೇಳಿದ್ರಂತ ಕಲ್ಪಿಸ್ಕೊಳ್ಳಿ. ಸೊ ವಿಚ್ ಲೈನ್ ವುಡ್ ಯು ಪಿಕ್ ಅಪ್ ಟು ಬಿ ದ ಬಿಗಿನಿಂಗ್ ಆಫ್ ದ ಸೆಕೆಂಡ್ ಪಾರ್ಟ್ ಆ್ಯಂಡ್ ವಾಯ್? ಕಾರಣ ಕೊಡ್ಬೇಕು ಏನ್ರಿ.
ಸೆಕೆಂಡ್ ಪಾರ್ಟ್ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ಎಲ್ಲಿಂದ ಚಾಲೂ ಮಾಡ್ತೀರಾ? ಸೆಕೆಂಡ್ ಪ್ಯಾರಾದಿಂದ ಮಾಡ್ತಿರೋ, ಥರ್ಡ್ ಪ್ಯಾರಾ ಮಾಡ್ತಿರೋ, ಲಾಸ್ಟ್ ಪ್ಯಾರಾ ಮಾಡ್ತಿರೋ, ವಾಟ್ ಈಸ್ ಯುವರ್ ಚಾಯ್ಸ್? ಹೇಳ್ರಿ. ಆ್ಯಸ್ ಪರ್ ಮೈ ವ್ಯೂ ವಿ ಥಿಂಕ್ ದ್ಯಾಟ್ ದ ಥರ್ಡ್ ಪ್ಯಾರಾ ಮೇ ಬಿ ದ ಸೆಕೆಂಡ್ ಪಾರ್ಟ್ ಆಫ್ ದ ಪೋಯಮ್ ಇಟ್ ಸೆಲ್ಫ್. ಅದಲ್ವಾ? ಎಲ್ಲಿಂದ? ಆಫ್ಟರ್ ದ ರೆಸ್ಕ್ಯೂ. The fourth para, beginning from fourth para, we can make the another part itself. Why? Because in the above 3 paragraph, the granny's hobby was different. Granny used to climb the tree, everything was there. But from that fourth paragraph, she stopped climbing. Hadalva? What happened here? Her son constructed the house after the doctor's advice. She had the rest for 1 week, and after rest, she went up the tree and enjoyed there only. She couldn't come down. ಅದಲ್ವಾ? ಬದಲಾವಣೆ ಆಯ್ತಲ್ಲ, ಅಲ್ಲಿ ವಿಷಯ ಬದಲಾವಣೆ ಆಗಿದ್ದರಿಂದ ಇಲ್ಲಿ ಮೇಲಿನ 3 ಪ್ಯಾರಾಗಳ ಒಂದು ಭಾಗ, ಆಮೇಲಿನ 3 ಪ್ಯಾರಾ ಒಂದು ಭಾಗ ಅಂತ ಹೇಳಬೇಕು. ಒಂದೇ ಸಾಲನ ಬರೀಬೇಕು. ಇಫ್ ಐ ಆಮ್ ಪರ್ಮಿಟೆಡ್ ಟು ಡಿವೈಡ್ ದ ಪೋಯಮ್ ಇಂಟು 2 ಪಾರ್ಟ್ಸ್, ಐ ವಿಲ್ ಸ್ಟಾರ್ಟ್ ದ ಸೆಕೆಂಡ್ ಪಾರ್ಟ್ ಫ್ರಮ್ ಆಫ್ಟರ್ ದ ರೆಸ್ಕ್ಯೂ. After the rescue, the fourth paragraph will be the second part of the poem. In this way, dear children, this is a beautiful poem written by Ruskin Bond. So I think you might have enjoyed the poem, and remaining few questions are there. So there B and C, 2 parts remain. So we will discuss those 2 part question answers in the next class. Thanks a lot.